ಯಜಮಾನ ಸೀರಿಯಲ್ ಶುರುವಾದಾಗ ದೌಲತ್ತಿನಲ್ಲಿ ಮೆರೆದಿದ್ದಂತಹ ಝಾನ್ಸಿ ಈಗ ಅಪ್ಪಟ ಕನ್ನಡತಿಯ ಸಂಸಾರಸ್ಥೆಯಾಗಿ ರಾಘು ಅವ್ರನ್ನ ಪಡ್ಕೊಳ್ಳೋದಕ್ಕೆ ಸಕಲ ಪ್ರಯತ್ನಗಳನ್ನ ಮಾಡ್ತಾ ಕನ್ನಡ ಕಿರುತೆರೆ ವೀಕ್ಷಕರನ್ನ ಯಜಮಾನ ಸೀರಿಯಲ್ನಲ್ಲಿ ಸಖತ್ತಾಗಿ ಸೂಪರ್ ಆಗಿ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಸ್ವತಃ ಝಾನ್ಸಿ ಅವರು ಅಂದ್ರೆ ಅಲಿಯಾಸ್ ಮಧು ಅವರು ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ಯಜಮಾನ ಸೀರಿಯಲ್ ನ ಎಕ್ಸ್ಪೀರಿಯನ್ಸ್ ಹೆಂಗಿದೆ, ಸ್ಟಾರ್ಟಿಂಗ್ ಅಲ್ಲಂತೂ ಹೇಳಿತ್ತು ಈ ತರ ಮಾಡ್ತಾ ಇದೀವಿ, ಹಂಗೆ ಹಿಂಗೆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ತುಂಬಾ ಇದೆ ಅಂತ. ಸೊ ಈಗ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅನ್ನುವಂತಹ ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಿದ್ದಾರೆ. ಹಲೋ ಝಾನ್ಸಿ ಅವರೇ, ಹೇಗಿದ್ದೀರಾ? ಹಾಯ್, ನಾನು ತುಂಬ ಚೆನ್ನಾಗಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಅದೇ ಸ್ಟಾರ್ಟಿಂಗ್ ನಿಮ್ಮ ಜೊತೆ ಇಂಟರ್ವ್ಯೂ ಆಗಿತ್ತು. ಸೊ ಇಟ್ ವಾಸ್ ವೆರಿ ನೈಸ್. ಪುನಃ ನಿಮ್ಮ ಜೊತೆ ಇಂಟರ್ವ್ಯೂ ಮಾಡ್ತಿರೋದು ತುಂಬ ಖುಷಿ ಇದೆ. ನೀವು ಸಿಕ್ಕಾಗೆಲ್ಲ ಕೂಡ ನನಗೆ ಬ್ಲಾಕ್ ಅಲ್ಲೇ ಸಿಕ್ ಹೌದು, ಕೋಇನ್ಸಿಡೆನ್ಸ್ ಏನೋ ನನಗೆ ಗೊತ್ತಿಲ್ಲ. ನಾನು ಅವಾಗ ಸ್ಟಾರ್ಟಿಂಗ್ ಲಾಂಚಲ್ಲಿ ಪ್ರೋಮೋ ಕಾಸ್ಟ್ಯೂಮಲ್ಲಿ ಬಂದಿದ್ದೆ. ಇವತ್ತು ಕೋಇನ್ಸಿಡೆನ್ಸ್ ಆಗಿ ನಾವು ಇಡೀ ಟೀಮ್ ಬ್ಲ್ಯಾಕ್ ಹಾಕ್ಕೊಂಡಿದ್ದೀವಿ. ಯಾರಿಗೂ ಗೊತ್ತಿಲ್ಲ, ನಾವು ಡಿಸ್ಕಸ್ ಕೂಡ ಮಾಡಿಲ್ಲ. ಸೊ ಬ್ಲ್ಯಾಕ್ ಹಾಕೊಂಡು ಬಂದಿದ್ದೀವಿ. ಐ ಡೋಂಟ್ ನೋ ವೈ. ನೀವು ನನ್ನ ಹತ್ರ ಕ್ಯಾಶುಯಲ್ ಆಗಿ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾ ಇದ್ರಿ ನೀವು ಎಲ್ಲ ನಮ್ಮ ಟೀಮ್ ಯೂನಿಟಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಆಫ್ ಸ್ಕ್ರೀನ್ ಮಾತ್ರ ಟೀಮ್ ಯೂನಿಟಿ ಇದೆ, ಆನ್ ಸ್ಕ್ರೀನ್ ಅಲ್ಲಿ ಯಾಕೆ ಕಿತಾಡ್ತಿರ್ತೀರಾ ಅಂತ. ಅದು ಸ್ಕ್ರಿಪ್ಟ್ ವೈಸ್ ಹೋಗಬೇಕಾಗತ್ತೆ, ಬಟ್ ಆಫ್ ಸ್ಕ್ರೀನ್ ನಾವೆಲ್ಲ ಫ್ಯಾಮಿಲಿ ಥರ ತುಂಬ ಚೆನ್ನಾಗಿರ್ತೀವಿ. ಸೊ ಸಿಕ್ಕಾಪಟ್ಟೆ ಖುಷಿ ಇರುತ್ತೆ ಶೂಟ್ ಮಾಡೋದಕ್ಕೆ. ಬ್ರೇಕ್ ಸಿಕ್ಕಿದಾಗ ಯಾವಾಗ ವಾಪಸ್ ಹೋಗ್ತೀವೋ ಅನಿಸ್ತಿರುತ್ತೆ. ಅಷ್ಟು ಚೆಂದ ಇರುತ್ತೆ ನಮ್ಮ ಸೆಟ್. ಹೆಂಗಿದೆ ಮದುವೆ ಜೀವನ ಎಲ್ಲಾನು? ರಾಘು ಅವರನ್ನ ಕಾಂಟ್ರಾಕ್ಟ್ ಮದುವೆ ಆಗಿದ್ರಿ, ನಾವು ಸಿನಿಮಾದಲ್ಲಿ ನೋಡಿದ್ವಿ, ಈಗ ಸೀರಿಯಲ್ ಅಲ್ಲಿ ನೋಡ್ತಾ ಇದ್ವಿ. ನಿಮಗೆ ಆವಾಗ ಇಂಟರ್ವ್ಯೂ ಕೊಡ್ತಿದ್ದಾಗ ಎಷ್ಟು ಖುಷಿ ಇತ್ತು, ಇವಾಗ ಅಷ್ಟು ಬೇಜಾರಾಗ್ತಿದೆ. ನನ್ನ ಝಾನ್ಸಿನ ಅಳಿಸ್ತಿದ್ದಾರೆ, ಕೆಲಸ ಮಾಡಿಸ್ತಿದ್ದಾರೆ, ಪಾತ್ರೆ ತೊಳೆಸ್ತಿದ್ದಾರೆ, ಅಡುಗೆ ಮಾಡಿಸ್ತಿದ್ದಾರೆ, ನೀರು ಹೊತ್ಕೊಬರೋಕೆ ಹೇಳ್ತಿದ್ದಾರೆ. ನನಗೇನೂ ಗೊತ್ತಿಲ್ಲ, ಎಲ್ಲ ಕಲ್ತ್ಕೊಂಡು ಮಾಡ್ತಿದ್ದೀನಿ. ತುಂಬ ಕಷ್ಟ ಆಗ್ತಿದೆ, ಬಟ್ ಇಷ್ಟಪಟ್ಟು ಮಾಡ್ತಿದ್ದೀನಿ ರಾಘುಗೋಸ್ಕರ ಅಷ್ಟೇ. ಮೊದ್ಲಂತೂ ಚಿಟಿಕೆ ಹೊಡೆದ್ರೆ ಸಾಕು ಎಲ್ಲರೂ ಬಂದ್ಬಿಡ್ತಿದ್ರಿ. ಸೊ ಈಗ ಹಂಗಲ್ಲ, ಚಿಟಿಕೆ ಹೊಡೆದ್ರೆ ಯಾರು ಬರಲ್ಲ, ನೀವೇ ಹೋಗ್ಬೇಕಾಗುತ್ತೆ. ಸೊ ಚಿಟಿಕೆ ಹೊಡೆದ್ರೆ ಬರ್ತಾರೆ. ನಾನು ಎಲ್ಲಾನು ಬಿಟ್ಟಿದ್ದೀನಿ ಅಂತಲ್ಲ, ಎಲ್ಲಾನು ಬಿಟ್ಟಿಲ್ಲ ನಾನು, ಓಕೆನಾ. ಅದೇ ರಾಘುಗೋಸ್ಕರ ನಾನು ಎಲ್ಲಾನು ಸ್ವಲ್ಪ ಟೆಂಪ್ರವರಿಗೆ ಅಷ್ಟೇ ಸುಮ್ಮನಿದ್ದೀನಿ. ಇವಾಗಲೂ ನನಗೆ ಪವರ್ ಇದೆ, ನಾನು ಏನು ಬೇಕಾ ರಾಘು ಬೇಡ ಅಂತ ಡಿಸೈಡ್ ಮಾಡಿ ಪುನಃ ಬ್ಯಾಕ್ ಟು ಝಾನ್ಸಿ ನಾನು ಹೋಗ್ಬೋದು. ಬಟ್ ಇವಾಗ ಮೇನ್ ನನಗೆ ರಾಘು ಬೇಕು, ಅದಕ್ಕೋಸ್ಕರ ಎಲ್ಲ ಬಿಟ್ಟಿದ್ದೀನಿ ಅಷ್ಟೇ. ಸ್ಟಾರ್ಟಿಂಗ್ ಅಲ್ಲಿ ಮದುವೆನೇ ಆಗಲ್ಲ ಅಂತಿದ್ದಂಥವ್ರು ಆಮೇಲೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಒಂದಷ್ಟು ಹಣವನ್ನ ಕೊಟ್ಬಿಟ್ಟು, ಐ ಥಿಂಕ್ 1 ಕೋಟಿ ಅನ್ಸುತ್ತಲ್ಲ, 1 ಕೋಟಿಯನ್ನ ಕೊಟ್ಬಿಟ್ಟು ರಾಘು ಅವರನ್ನ ಮದುವೆ ಆಗ್ತೀರಾ. ಸೊ ನಿಮ್ಮ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಆದ್ಮೇಲೆ ಮದುವೆ ಎಲ್ಲ ಆದ್ಮೇಲೆ ಮತ್ತೆ ರಾಘು ಅವ್ರು ಮತ್ತೆ ಏನಕ್ಕೆ ಬೇಕು ನಿಮ್ಗೆ? ಝಾನ್ಸಿ ಲೈಫಲ್ಲಿ ಹುಡುಗ ಅಂದರೆ ಒಂದು ಬ್ಲ್ಯಾಕ್ ಮಾರ್ಕು. ಯಾಕೆ ಬೇಕು ಹುಡುಗ? ಒಂದು ಹುಡುಗಿನೇ ಲೈಫ್ನ ಲೀಡ್ ಮಾಡ್ಬೋದು, ನಾನೇ ಎಲ್ಲ ಮಾಡ್ಕೊಳ್ಬೋದು ಅಂತಿತ್ತು. ಬಟ್ ಮಧ್ಯದಲ್ಲಿ ನನ್ನ ಫ್ರೆಂಡ್ ಅನುಪಮ ಗೌಡ ಅವರು ಭೂಮಿಕಾ ಕ್ಯಾರೆಕ್ಟರ್ ಆಗಿ ಬಂದರು. ನನಗೆ ಪ್ರೀತಿ ವ್ಯಾಲ್ಯೂ ಏನು, ಮತ್ತು ತಾಳಿ ಬೆಲೆ ಏನು ಎಲ್ಲನೂ ಹೇಳಿದ್ರು. ಮತ್ತು ರಾಘು ಮೇನ್ ನನಗೆ ತಾಳಿ ಬೆಲೆ ತಿಳಿಸ್ಕೊಟ್ಟ. ತಾಳ್ಮೆ ಇರಬೇಕು ಹೆಣ್ಣಿಗೆ, ಮತ್ತು ಒಂದು ಹೆಣ್ಣು ಲೈಫಲ್ಲಿ ಏನೇನು ಬೇಕೋ ಅದನ್ನೆಲ್ಲ ನಂಗೆ ಅರ್ಥ ಮಾಡಿಸ್ದ. ಸೊ ಹಾಗಾಗಿ ಎಲ್ಲ ಹುಡುಗರ ಥರ ರಾಘು ಅಲ್ಲ. ಆವಾಗಲೂ ನಾನು ಹೇಳಿದ್ದೆ, ಗಂಡಸರಲ್ಲಿ 100% ಎಲ್ಲ ಕೆಟ್ಟವ್ರಂತಲ್ಲ, ಒಂದು 10% ಅಥವಾ 50% ಒಳ್ಳೆಯವ್ರು ಇರ್ತಾರೆ. ಅಂಥದ್ರಲ್ಲಿ ಒಳ್ಳೆಯವರಲ್ಲಿ ಸಿಕ್ಕಿರೋದು ರಾಘು ನನಗೆ. ಸೊ ನನಗೆಲ್ಲ ಒಳ್ಳೆತನ ಹೇಳ್ಕೊಟ್ಟಿದ್ದಾನೆ. ಸೊ ಹಾಗಾಗಿ ಈಸ್ ದ ಬೆಸ್ಟ್ ಅಂದರೆ ಎಲ್ಲರ ಥರ ಅಲ್ಲ ಅವನು ಅಂತ ನಾನು ಇವಾಗ ಅವನ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಈಗಂತೂ ಅಪ್ಪಟ ಕನ್ನಡತಿಯ ಸಂಸಾರಸ್ಥೆಯಾಗಿ ಬಂದಿದ್ದೀರಾ, ತಾಳಿನೂ ಮತ್ತೆ ಬೊಟ್ಟೆ ಹಾಕಿ ಇಟ್ಕೊ ಬಂದಿಲ್ಲ ಅಂತ. ಇಲ್ಲ, ಇವಾಗ ನಮ್ಮ ಅತ್ತೆ ಮನೇಲಿ ಇಲ್ವಲ್ಲ, ನಾನು ಆಚೆ ಬಂದಿದ್ದೀನಲ್ಲ, ಅದಕ್ಕೆ ನಮ್ಮ ಅತ್ತೆ ಅವ್ರ ಮನೆಯವ್ರ ಮನ್ಸನ್ನು ಗೆಲ್ಲಬೇಕು. ಸೊ ಅಲ್ಲಿ ಹಂಗೆ ಇರ್ತೀನಿ ನಾನು. ಹೌದು. ಅಂದ್ರೆ ಈಗ ರಾಘು ಅವರು ಕೂಡ ನಿಮ್ ಜೊತೆ ಬಂದಿದಾರಲ್ಲ, ಸೊ ರಾಘು ಅವ್ರನ್ನ ಪ್ರೀತಿನೂ ಗೆಲ್ಬೇಕಲ್ಲ. ರಾಘು ಗೊತ್ತು ನಾನು ಇರೋದೇ ಹಿಂಗೆ, ಇವಾಗ ಅವ್ರ ಮನೆಯವ್ರಿಗೋಸ್ಕರ ಎಲ್ಲ ಅಡ್ಜಸ್ಟ್ ಆಗ್ತಿದ್ದೀನಿ, ಕಷ್ಟಪಡ್ತಿದ್ದೀನಿ ಅಂತ. ಸೊ ರಾಘುಗೇನೂ ಪ್ರಾಬ್ಲಮ್ ಇಲ್ಲ, ಇರೋದೆಲ್ಲ ಮನೆಯವರಿಗೆ. ಸೊ ಹಾಗಾಗಿ ಮನೆಯವ್ರ ಮನ್ಸು ಗೆಲ್ಬೇಕಲ್ವಾ, ನಾನು ಸಂಸಾರ ಇರ್ತೀನಿ. ಸೀರಿಯಲ್ ಅಲ್ಲಂತೂ ಕೂಡ ಸಿಕ್ಕಾಪಟ್ಟೆ ಹೊಡೆದಾಡ್ತಿದ್ರ. ಸೊ ಅಕ್ಕಪಕ್ಕ ವಟಾರದ ಹೆಂಗಸರ ಜೊತೆ ಎಲ್ಲಾನು ಕೂಡ ಬಿಂದಿಗೆಗಳು ತಗೊಂಡು ನೀರು ತುಂಬಿಸ್ಕೊಳ್ಳೋದಕ್ಕೆಲ್ಲ ಹೋಗಿದ್ದೀರಾ. ಸೊ ರಿಯಲ್ ಲೈಫ್ ನಲ್ಲಿ ಮದುವೆ ಹೋಗಿ ಯಾವತ್ತಾದ್ರೂ ಈ ತರ ಕೆಲಸಗಳನ್ನ ಮಾಡಿದ್ರಾ ಅಂತ? ಮಾಡಿದ್ದೀನಿ, ರಿಯಲ್ ಲೈಫಲ್ಲೂ ಕೆಲಸಗಳನ್ನ ಮಾಡಿದ್ದೀನಿ. ಬಟ್ ಏನಂದರೆ ಸೀರಿಯಲಲ್ಲೂ ಕೂಡ ಅದೇನು ಟೆಂಪ್ರವರಿ ಅಲ್ಲ, ರಿಯಲ್ಲಾಗೇ ಕೊಟ್ಟಿರೋದು ನೀರು ನನಗೆ ತಲೆ ಮೇಲೆ. ಆ ಥರ ತಲೆ ಮೇಲೆ ಸೊಂಟದ ಮೇಲೆ ಯಾವತ್ತೂ ನಾನು ಎತ್ಕೊಂಡಿರಲಿಲ್ಲ. ಸೀರಿಯಲ್ಲು ಸೀನಿಗೋಸ್ಕರ ನಾನು ತಲೆ ಮೇಲೂ ಸೊಂಟದ ಮೇಲೆ ಅಂದರೆ ಆ ಒಂದು ಫೀಲ್ ಬರಬೇಕು ಅಂತ ಹೇಳಿ ನನಗೆ ಫುಲ್ ವಾಟರ್ ಹಾಕಿದ್ರು. ಫಸ್ಟು ಖಾಲಿ ಕೊಟ್ಟಿದ್ರು, ಅದು ಕ್ಯಾಮ್ರಾಗೆ ಶೇಕ್ ಆಗೋ ಥರ ಕಾಣಿಸ್ತಿತ್ತು. ಮತ್ತು ಅಂದರೆ ಎಕ್ಸ್ಪ್ರೆಷನು ಬರ್ತಿರ್ಲಿಲ್ಲ ನಂಗೆ ತೂಕ ಇರೋ ಥರ. ಸೊ ಏನು ಮಾಡಿದ್ರು, ಫುಲ್ ಕೊಟ್ಟರು. ಆಮೇಲೆ ಅವ್ರು ಹೆಂಗಸರ ಜೊತೆ ಎಲ್ಲ ಜಗಳ ಆಡಿರೋದು ಅಷ್ಟೇ. ರಿಯಲ್ಲಾಗಿ ನನ್ನ ಕೂದಲೆಲ್ಲ ಹಿಡ್ಕೊಂಡು ಎಳ್ದಿದ್ದಾರೆ ಅವರು. ಕೈಯೆಲ್ಲ ಫುಲ್ ನನಗೆ ಇಲ್ಲಿ ಬೊಬ್ಬೆಗಳಾಗಿತ್ತು, ಅವ್ರು ಹಿಡ್ಕೊಂಡು ಎಳ್ದಿರೋದು. ಸಖತ್ ಸ್ಟ್ರಾಂಗ್ ಇದ್ದಾರೆ ಅವರೆಲ್ಲ. ಸೊ ಅದು ಅಷ್ಟೇ, ಪಾತ್ರೆ ತೊಳೆದಿದ್ದು ಅಷ್ಟೇ ರಿಯಲ್ಲಾಗಿ ತಿಕ್ಕಿದ್ದೀನಿ ನಾನು. ಅದು ಫುಲ್ ಕರ್ರಗೆ ಮಾಡಿದ್ರು ಸೀನಿಗೋಸ್ಕರ ಎಲ್ಲ ಪಾತ್ರೆನೂ. ಅದನ್ನೆಲ್ಲ ರಿಯಲ್ಲಾಗಿ ನಾನು ಕೂತ್ಕೊಂಡು ತಿಕ್ಕಿದ್ದೀನಿ. ಆಲ್ಮೋಸ್ಟ್ ಎಲ್ಲ ರಿಯಲ್ಲಾಗೇ ಮಾಡಿರೋದು ಅದನ್ನು ಎಲ್ಲ.
ಫೈನಲಿ ಝಾನ್ಸಿಯಾಗಿ ಪಳಪಳ ಹೊಳೆಯುವಂತ ಪಾತ್ರಗಳನ್ನ ತೊಳೆದಿದ್ದೀರಾ. ಹೌದು, ಹೌದು. ಎಷ್ಟು ಪಾತ್ರಗಳನ್ನ ತೊಳೆದಿದ್ದೀರಾ ಅಂತ. ಆದ್ರೂ ಒಂದೇ ಒಂದು ಟಾಸ್ಕಲ್ಲಿ ಸ್ಕ್ಯಾಮ್ ಮಾಡಿದೆ. ಅಡುಗೆ ಟಾಸ್ಕಲ್ಲಿ ರಾಯ್‌ನ ಕರ್ಕೊಂಡು ಬಂದು ಅಂದರೆ ರಾಯ್ ಕೈಲಿ ಅಡುಗೆ ತರಿಸ್ಕೊಂಡು ಸ್ಕ್ಯಾಮ್ ಮಾಡಿದ್ದೆ. ಹೆಂಗೋ ಸಿಕ್ಕಾಕೊಂಡ್ಬಿಟ್ಟೆ ಪಲ್ಲವಿ ಹತ್ರ. ಎಲ್ಲ ಹಾಳಾಯ್ತು ಪ್ಲ್ಯಾನ್ ಎಲ್ಲ. ಸೊ ಆವಾಗಲಿಂದ ಏನು ಸ್ಕ್ಯಾಮ್ ಮಾಡ್ತಿಲ್ಲ. ರಿಯಲಾಗಿ ನಾನೇ ಮಾಡ್ತಿದ್ದೀನಿ. ಅಂತೂ ಇಂತೂ ಪ್ರತಿದಿನ 9:30ಯಲ್ಲಿ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇದ್ದೀರಾ. ಸೊ ಈಗ ಅನಿತಾ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಸೊ ಅವರು ಒಂದ್ ಕಡೆ ಪಡ್ಕೋಬೇಕು ಅಂತ, ನೀವು ಮನೆಯವ್ರ ಜೊತೆಗೆ ರಾಘು ಅವರನ್ನು ಕೂಡ ಪಡ್ಕೋಬೇಕು ಅನ್ನುವಂತಹ ಒಂದು, ಅವ್ರು ರಾಘು ಅವ್ರನ್ನ ಪಡ್ಕೊಂಡ್ರೆ ಸಾಕು ಅಂತ, ಬಟ್ ನೀವು ರಾಘು ಅವ್ರ ಜೊತೆಗೆ ಮನೆಯವರ ಒಪ್ಪಿಗೆನೂ ಕೂಡ ಪಡ್ಕೋಬೇಕು ಅಂತ. ಸೊ ಎಷ್ಟು ಹೋರಾಟ ಮಾಡ್ತಾ ಇದ್ರಾ ಅಂತ. ನಾನು ಇವಾಗ ಆಲ್ರೆಡಿ ತಾತನಿಗೆ ಚಾಲೆಂಜ್ ಮಾಡಿಬಿಟ್ಟಿದ್ದೀನಿ ನಾನು ಮನೆಯವ್ರ ಮನಸ್ಸನ್ನ ಗೆಲ್ತೀನಿ, ರಾಘು ನನ್ನ ಹೆಂಡತಿ ಅಂತ ಒಪ್ಕೊಳ್ತಾನೆ ಅಂತ. ನಾನು ಹೇಳ್ದಾಗೆ ಝಾನ್ಸಿಗೆ ರಾಘು ಅವ್ರ ಮನೆಯವ್ರು ಅಷ್ಟೇ ಇಂಪಾರ್ಟೆಂಟು. ಬೇರೆಯವ್ರಿಗೆಲ್ಲ ಇನ್ನೂ ಝಾನ್ಸಿನೇ. ಅವ್ರು ನನ್ನ ದಾರಿಗೆ ಅಡ್ಡ ಬಂದರೆ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ, ಅಷ್ಟೇ. ಪ್ರೀತಿಯಿಂದ ಗೆಲ್ಲೋದಕ್ಕೆ ನೋಡ್ತೀನಿ, ಆಗಲಿಲ್ವಾ ಝಾನ್ಸಿ ಬರೀ ತೋರಿಸ್ತೀನಿ. ಅಂದ್ರೆ ಮನೆಯವ್ರಿಗೆ ಏನಾದ್ರು ಮಾಡುವಂತ ಪ್ಲಾನ್ಸ್ ಇದೆಯಾ ಅಂತ. ಮನೆಯವ್ರಿಗೇನು ಮಾಡಲ್ಲ. ನಾನು ಹೇಳಿದ್ನಲ್ಲ, ಮನೆಯವರು ಬೇಕು ನನಗೆ, ಮನೆಯವ್ರ ಪ್ರೀತಿ ಗೆಲ್ಲಬೇಕು. ನಾನು ಏನಾದರೂ ಮಾಡಿದ್ರೆ ಅವ್ರ ಪ್ರೀತಿ ನನಗೆ ಎಲ್ಲಿ ಸಿಗುತ್ತೆ ನನಗೆ. ಸೊ ಹಾಗಾಗಿ ಮನೆಯವ್ರಿಗೆ ನಾನೇನು ಮಾಡಲ್ಲ. ರಿಯಲ್ ಲೈಫ್ ನಲ್ಲಿರುವಂತಹ ಮಧು ಹಠಮಾರಿನ ಅಥವಾ ರಿಯಲ್ ಲೈಫ್ ನಲ್ಲಿರುವಂತಹ ಝಾನ್ಸಿ ಹಠಮಾರಿನ ಅಂತ. ಝಾನ್ಸಿ ಹಠಮಾರಿ. ಮಧು ಇಲ್ಲ, ಅಷ್ಟೊಂದಿಲ್ಲ. ರಿಯಲ್ ಲೈಫ್ ನಲ್ಲಿರುವಂತಹ ಝಾನ್ಸಿಗೂ ರಿಯಲ್ ಲೈಫ್ ನಲ್ಲಿರುವಂತಹ ಝಾನ್ಸಿಗೂ ರಿಯಲ್ ಲೈಫ್ ನಲ್ಲಿರುವಂತಹ ಮಧು ಅವರಿಗೂ ಏನೆಲ್ಲ ಡಿಫ್ರೆನ್ಸಸ್ ಅನ್ನಿಸ್ತಿದೆ ಈ ಕ್ಯಾರೆಕ್ಟರ್ ಇಂದ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಆಲ್ಮೋಸ್ಟ್ 90% ನಾನು ಝಾನ್ಸಿ ಥರನೇ ಇರೋದು. ಅಂದರೆ ಹುಡುಗರು ಕಂಡ್ರೆ ಹಾಗಲ್ಲ, ಲೈಕ್ ಲೈಫ್ ಅಂದರೆ ಹೀಗೆ ಇರಬೇಕು, ಯಾಕೆ ಯಾವಾಗಲೂ ಹುಡುಗರೇ ಇದು ಮಾಡಬೇಕು, ನಮ್ಮ ಲೈಫ್ನ ನಾವೇ ಲೀಡ್ ಮಾಡ್ಕೊಳ್ಬೇಕು, ಆ ಥರನೇ ನಾನು ಬೆಳೆದು ಬಂದಿರೋದು. ಸೊ ಹಂಗಾದರೆ ನಮ್ಮಮ್ಮ ನನಗೆ ಚಿಕ್ಕ ವಯಸ್ಸಿಂದನೂ ಹೆಣ್ಮಕ್ಳು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕು ಅಂತಲೇ ನನಗೆ ಬೆಳೆಸಿರೋದು. ಯಾವತ್ತೂ ಅಷ್ಟೇ, ನೀನು ಮದುವೆಗೆ ಹೋಗ್ಬಿಡ್ತೀವಿ ಅವ್ರು ನೋಡ್ಕೋತಾರೆ, ನಮ್ಮಮ್ಮ ಒಂದು ದಿವಸಕ್ಕೆ ಕೂಡ ಅದೆಲ್ಲ ಹೇಳಲ್ಲ. ಆಮೇಲೆ ಲೈಕ್ ಗಂಡನ ಮನೆಗೆ ಹೋದರೆ ಅವ್ರು ನೋಡ್ಕೋತಾರೆ, ನೀನು ಯಾಕೆ ಕೆಲಸ ಮಾಡಬೇಕು, ಆ ಥರ ಎಲ್ಲ ನಮ್ಮಮ್ಮ ಯಾವತ್ತೂ ಮಾಡಿಲ್ಲ. ನಿನ್ನ ಕಾಲ ಮೇಲೆ ನಿಂತ್ಕೊಳ್ಬೇಕು, ನಿನ್ನ ಲೈಫ್ನ ನೀನು ಲೀಡ್ ಮಾಡಿದ್ಮೇಲೆ ನೀನು ಲೈಫ್ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡು ಅಂತಲೇ ಹೇಳಿರೋದು. ಸೊ ಹಾಗಾಗಿ ಲೈಕ್ ಝಾನ್ಸಿಗೂ ಇದಕ್ಕೂ 90% ಸೇಮೇ ಇದೆ ಆಲ್ಮೋಸ್ಟ್ ಎಲ್ಲ. ಈಗ ಝಾನ್ಸಿಯಾಗಿ ರಾಘುವನ್ನ ಪಡ್ಕೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರಾ. ಸೊ ಝಾನ್ಸಿ ಆದ್ಮೇಲೆ ರಾಘುವನ್ನ ಪಡ್ಕೊಳ್ಳೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರಾ. ಮಧು ಅವರ ಹುಡುಗನಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ. ಆ್ಯಕ್ಚುಲಿ ರಿಯಲ್ ಲೈಫಲ್ಲೂ ನನಗೆ ಮದುವೆ ಅಂದರೆ ಇಷ್ಟ ಇಲ್ಲ. ಸೀರಿಯಸ್ ಆಗಿ ಹೇಳ್ತಿರೋದು. ಹಿಂಗೆ ಹೇಳೋರೆ ಫಸ್ಟ್ ಮದುವೆ ಆಗೋದು ಅಂತ ನೆಕ್ಸ್ಟ್ ಕಮೆಂಟ್ ಎಲ್ರದ್ದು ಅದೇ. ಬಟ್ ಎಂತ ಮದುವೆ ವಯಸ್ಸೇನೆ ಇವಾಗ, ಬಟ್ ಮದುವೆ ಆಗ್ತಿಲ್ಲ ಅಂತ ಹೇಳಿದ್ರೆ ವಿ ಹ್ಯಾವ್ ಸಮ್ ಗೋಲ್ ಅಂತ ಅಷ್ಟೇ. ಅಂದರೆ ಇವಾಗ ಝಾನ್ಸಿ ಹೇಗೆ ಅದೇ ಥರನೇ ಇದ್ದಿದ್ದು, ಬಟ್ ಹಣೆ ಬರ ಏನು ಮಾಡೋಕ್ಕೆ. ಇನ್ನೊಂದು ನನಗೆ ಪ್ಲಸ್ ಪಾಯಿಂಟ್ ಏನಂದರೆ, ನಮ್ಮ ಮನೇಲಿ ನನಗೆ ಫೋರ್ಸ್ ಇಲ್ಲ ಮದುವೆ ಆಗಲೇಬೇಕಂತ. ನಮ್ಮ ಅಪ್ಪಂಗೆ ಆಸೆ ಇದೆ, ಅದು ಬಿಟ್ಟರೆ ನಮ್ಮ ಅಮ್ಮಂಗೂ ಒಂಚೂರು ಇಷ್ಟ ಇಲ್ಲ, ಮನೆಯಲ್ಲೂ ಯಾರಿಗೂ ಇಷ್ಟ ಇಲ್ಲ ಮದುವೆ ಮಾಡೋದು. ಸೊ ಹಾಗಾಗಿ ನನಗೆ ಪ್ರೆಷರೈಸ್ ಇಲ್ಲ. ನಾನು ಸ್ವಂತ ಇಚ್ಛೆ ಅಂದರೆ ಯಾವಾಗಾದರೂ ಮದುವೆ ಆಗಬೇಕು ಅಂತ ಇಂಥವ್ರು ಇಷ್ಟ, ಮದುವೆ ಆಗಬೇಕು ಅಂದರೆ ದೇ ಆರ್ ರೆಡಿ. ಬಟ್ ಸದ್ಯಕ್ಕೆ ಯಾರ ಕಡೆಯಿಂದ ಫೋರ್ಸ್ ಇಲ್ಲ, ಮುಂದಕ್ಕೂ ಫೋರ್ಸ್ ಇರಲ್ಲ. ಸೊ ಆ ಥರ ನನ್ನ ಸ್ವಂತ ಇಚ್ಛೆ ಇರುತ್ತೆ ಅದು. ಈಗ ಮನೆಯವರಂತೂ ಬಲವಂತವಾಗಿ ಯಾರೂ ಕೂಡ ಒತ್ತಾಯವನ್ನ ಮಾಡ್ತಿಲ್ಲ. ಸೊ ಬಟ್ ಆದ್ರೂ ಕೂಡ ಒಂದಲ್ಲ ಒಂದು ಟೈಮಲ್ಲಿ ಅನ್ಸಿದ್ರೆ ಎಂಥ ಕ್ವಾಲಿಟೀಸ್ ಇರಬೇಕು. ಇವಾಗ ಒಂದಷ್ಟು ಜನ ಟ್ರೈ ಮಾಡ್ತಿರ್ತಾರೆ, ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ನಿಮ್ಮ ಸೀರಿಯಲ್ಸೇ ನೋಡ್ಬಿಟ್ಟು ಹುಡುಗಿ ಚೆನ್ನಾಗಿದ್ದಾಳಲ್ಲ, ಮೊದಲು ಅವ್ರು ಎಲ್ಲ ಐಫೈ ಆಗಿದ್ರು, ಈಗ ಝಾನ್ಸಿಯಾಗಿ ಎರಡಕ್ಕೂ ಅಡ್ಜಸ್ಟ್ ಆಗ್ತಿರ್ತಾರೆ. ಕ್ಯಾರೆಕ್ಟರ್ ಮಾಡ್ತಿರೋದ್ರಿಂದ ರಿಯಲ್ ಲೈಫ್ನು ಕೂಡ ಅರ್ಥ ಮಾಡ್ಕೊಳ್ಳುವಂಥ ಕೇಪಬಿಲಿಟೀಸ್ ಇಟ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಎಂಥ ಹುಡುಗರು ಬೇಕು ನಿಮಗೆ ಅಂತ, ಲೈಕ್ ಎಂಥ ಹುಡುಗ ಬೇಕು ಅಂತ. ಫಸ್ಟ್ ಆಫ್ ಆಲ್ ನಾನು ಅಮ್ಮನ ಮಗಳು, ನಮ್ಮಮ್ಮ ಹೇಳಿದ್ದೆ ನಾನು ಕೇಳೋದು. ಸೊ ಐ ಬಿಲೀವ್ ಆಲ್ವೇಸ್, ಅಮ್ಮನ ಮಾತು ಯಾವತ್ತೂ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ. ಶಿ ಆಲ್ವೇಸ್ ಟೆಲ್ಸ್, ಅಂದರೆ ದುಡ್ಡಿರೋರನ್ನ ಮದುವೆ ಆಗೋದು ದೊಡ್ಡ ವಿಷಯ ಅಲ್ಲ, ಅಥವಾ ದುಡ್ಡಿರೋನೇ ಮದುವೆ ಆಗ್ಬೇಕಂತ ಏನಿಲ್ಲ. ನೀನು ಒಳ್ಳೆ ಮನ್ಸು ಅಂದರೆ ನಿನ್ನನ್ನು ಅರ್ಥ ಮಾಡಿಕೊಂಡು ನಿನ್ನನ್ನು ತುಂಬ ಪ್ರೀತಿ ಮಾಡಬೇಕು, ಆ ಥರದವ್ರನ್ನ ಮದುವೆ ಆಗಬೇಕು. ನೀವಿಬ್ಬರೂ ಸೇರ್ಕೊಂಡು ದುಡ್ಡನ್ನು ಯಾವಾಗ ಬೇಕಾದರೂ ಮಾಡ್ಬೋದು. ಸೊ ನಿನ್ನನ್ನು ವ್ಯಾಲ್ಯೂ ಮಾಡಬೇಕು. ನೀನು ಏನು ಮಾಡ್ತಿದ್ಯಾ, ನೀನು ಇವಾಗ ಲೈಫಲ್ಲಿ ಹೆಂಗಿದ್ಯಾ ಹಾಗೆ ಇರಬೇಕು. ನಿನ್ನ ಲೈಫಿಗೆ ಅವ್ರು ಸಪೋರ್ಟ್ ಮಾಡ್ಕೊಂಡು ಹೋಗಬೇಕು, ನಿನ್ನ ಪ್ರೀತಿ ಮಾಡಬೇಕು. ದುಡ್ಡನ್ನು ಇಬ್ಬರು ಸೇರಿ ಯಾವಾಗ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಾರೆ. ಇಷ್ಟೇ ಸಿಂಪಲ್. ನನ್ನ ಇಷ್ಟಪಡಬೇಕು, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡಬೇಕು, ದಟ್ಸ್ ಆಲ್ ಅಷ್ಟೇ. ಅವ್ರು ಯಾವತ್ತೂ ನಾನು ಹೇಗಿದ್ದೀನೋ ಹಾಗೆ ಎಕ್ಸೆಪ್ಟ್ ಮಾಡಬೇಕೆ. ಅವ್ರ ಕ್ವಾಲಿಟೀಸ್ನ ಹಾಕಿ ಎಂಡ್ ಆಫ್ ದ ಡೇ ಅವ್ರು ಪಡೋ ಅಂಥ ಹುಡುಗಿನೇ ನಾನು ಆಗಿರಲ್ಲ. ಎಲ್ಲ ಚೇಂಜ್ ಮಾಡ್ಕೊಂಡು ನೀನು ಹಂಗೆ ಮಾಡಬೇಡ ಇದು ಮಾಡಬೇಡ ಅಂದ್ಕೊಂಡು, ಮತ್ತು ಎಂಡ್ ಆಫ್ ದ ಡೇ ನೀನು ಏನು ನೋಡಿ ಇಷ್ಟಪಟ್ಟಿದ್ದಲ್ವಾ. ಸೊ ಐ ಹ್ಯಾವ್ ಸೀನ್ ಸೋ ಮೆನಿ ನನ್ನ ಫ್ರೆಂಡ್ಸ್ ಅವ್ರದ್ದೆಲ್ಲ, ನೀನು ಅದು ಮಾಡಬೇಡ, ಮತ್ತು ಏನು ನೋಡಿ ನೀವು ಇಷ್ಟಪಟ್ಟು, ಅವ್ರ ಕ್ವಾಲಿಟೀಸ್ ನೋಡೇ ಇಷ್ಟಪಟ್ಟಿದ್ದಲ್ವಾ. ಸೊ ಇವಾಗ ಅದು ಬಿಡು ಇದು ಬಿಡು ಅಂತ ಯಾಕೆ ಹೇಳಬೇಕು. ಎಂಡ್ ಆಫ್ ದ ಡೇ ಹೇಗಿದ್ದೀರೋ ಹಾಗೆ ಎಕ್ಸೆಪ್ಟ್ ಮಾಡಿ. ಹುಡುಗನಿಗೂ ಅಷ್ಟೇ, ಹುಡುಗಿನೂ ಅಷ್ಟೇ.
ಹುಡುಗ ಹೇಗಿರ್ತಾನೋ ಹಾಗೆ ಎಕ್ಸೆಪ್ಟ್ ಮಾಡಿ, ಹುಡುಗಿ ಇಬ್ರಿಗೂ ಇಬ್ರು ಸಪೋರ್ಟ್ ಮಾಡ್ಕೊಳ್ಳಿ, ಲೈಫ್ ಲೀಡ್ ಮಾಡಿ. ಒಂದು ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಮಾಡ್ಕೋಬೇಕು, ಇವರೇ ಕೊನೆ ತನಕ ಅಂತ ಅಷ್ಟೇ. ಅದೊಂದಿದ್ರೆ ತಲೆಯಲ್ಲಿ ಏನು ಡಿವೋರ್ಸ್ ಜಗಳ ಮತ್ತೊಂದು ಏನೂ ಬರಲ್ಲ ಅಷ್ಟೇ. ಝಾನ್ಸಿ ಅವ್ರಿಗಂತೂ ಈಗ ಪ್ರಪೋಸಲ್ಸ್ ಬರೋದಕ್ಕೆ ಸಾಧ್ಯ ಇಲ್ಲ. ಮಧು ಅವ್ರಿಗೆ ರಿಯಲ್ ಲೈಫ್ನಲ್ಲಿ ಎಷ್ಟು ಪ್ರಪೋಸಲ್ಸ್ ಬಂದಿದೆ ಅಂತ? ನಾನು ತುಂಬ ಇಂಟರಾಕ್ಷನ್ಸ್ ಮಾಡಿಲ್ಲ ಯಾರ ಹತ್ರನೂ. ಕಾಲೇಜಲ್ಲಿ ಸ್ವಲ್ಪ ಫ್ರೆಂಡ್ಸ್ಗಳಿದ್ರು, ಅದು ಬಿಟ್ಟರೆ ಅದೇ ಈ ಥರ ಇವಾಗ ಸೀರಿಯಲ್ಗೆ ಬಂದ ಫ್ರೆಂಡ್ಸ್ ಆಗಿದ್ದಾರೆ. ಅದು ಬಿಟ್ಟರೆ ನನಗೆ ಅಷ್ಟು ಪರಿಚಯಗಳಿಲ್ಲ. ಸೊ ದಟ್ ಪ್ರಪೋಸಲ್ ಆಮೇಲೆ ನಾನು ಯಾರಿಗಾರ ಕನೆಕ್ಟ್ ಆಗಿದ್ರೆ ತಾನೇ ಅವ್ರು ನನಗೆ ಹೇಳೋದಕ್ಕೆ. ಸೊ ಮುಂಚೆ ಆಗಿದೆ, ಇಲ್ಲ ಅಂತಲ್ಲ, ಫ್ರೆಂಡ್ಸ್ಗಳ ಮುಖಾಂತರ ಅದು ಇದೆಲ್ಲ ಆಗಿದೆ. ಬಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಷ್ಟೇ. ನನ್ನ ಗೋಲ್ ಒಂದೇ ಆಗಿತ್ತು, ನನ್ನ ಲೈಫ್. ಯಾಕಂದರೆ ನಮ್ಮ ಮನೇಲಿ ನೀನು ಲವ್ ಮಾಡಿಬಿಡು ಆ ಥರ ಎಲ್ಲ ಪ್ರೆಷರೈಸೇ ಇರಲಿಲ್ಲ. ಲವ್ದಕ್ಕೂ ಓಕೆ ಇದ್ರು ಮನೇಲಿ. ಬಟ್ ನನ್ನ ಗುರಿನೇ ಬೇರೆ ಆಗಿತ್ತಲ್ವ, ನಾನು ಲೈಫಲ್ಲಿ ನಾನು ಅಚೀವ್ ಮಾಡಬೇಕು ಅಂತ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಡಲಿಲ್ಲ, ಅದ್ರ ಕಡೆನೂ ನಾನು ಹೋಗಲಿಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪ್ರಪೋಸಲ್ಸ್ ಎಲ್ಲ ಬರ್ತಾ ಇರುತ್ತೆ. ಅದು ಮೊದಲು ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿದ್ರೆ ಈಗ ಕಿರುತೆರೆ ಸ್ಟಾರ್ ಆಗಿದ್ರ, ಸೊ ಬಡ್ತಿ ಪಡ್ಕೊಂಡಿದ್ರೆ ಒಂದಷ್ಟು ಪ್ರಪೋಸಲ್ಸ್ಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಹೋಗಿರುತ್ತೆ. ಸೊ ಒಂದಷ್ಟು ಆ ಬಂದಿರುವಂಥ ಪ್ರಪೋಸಲ್ಸ್ ಎಲ್ಲ ನೋಡಿದಾಗ ಹೆಂಗೆ ಫೀಲ್ ಆಗುತ್ತೆ ಅಂತ? ಪ್ರಪೋಸಲ್ ಇನ್ ದ ಸೆನ್ಸ್ ಯಾವ ಥರ ಅರ್ಥ ಆಗಿಲ್ಲ? ಅಂದರೆ ಹುಡುಗ ಪ್ರಪೋಸಲ್ಸ್? ಇಲ್ಲ ಆ ಥರ ಎಂತ ಪ್ರಪೋಸಲ್ಸ್ ಆಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದ್ರೂ ಈಗ ಐ ಲವ್ ಯು ಹಂಗೆ ಹಿಂಗೆ ಅಂತ ನಾರ್ಮಲ್ ಕಳಿಸ್ತಿರ್ತಾರೆ, ಅದು ಕಾಮನ್ ಅಲ್ವಾ, ಅದು ಇಷ್ಟ ಬಂದಂಗ ಅವರು ಅದು ಯಾವ ಜ್ಞಾನದಲ್ಲಿ ಕಳಿಸಿರ್ತಾರೋ ಐ ಲವ್ ಯು ಅಂತ ತುಂಬ ಬಂದಿದೆ ಆ ಥರದ್ದು. ಬಟ್ ಅದು ಯಾವುದು ಸೀರಿಯಸ್ ಆಗಿರಲ್ಲ, ಸುಮ್ಮನೆ ಟೈಮ್ ಪಾಸ್ ಹುಡುಗರಾಗಿರ್ತಾರೆ ಅವರೆಲ್ಲ. ಚೆಕ್ ಮಾಡ್ತಿರ್ತೀರ ಒಟ್ಟಿನಲ್ಲಿ? ನೋಡ್ತಿರ್ತೀನಿ ನಾನು. ಒಬ್ಬ ಅದು ಫುಲ್ ಸೀರಿಯಸ್ ಆಯ್ತಾ, ಅವ್ರು ಏನು ಕೆಲಸ ಮಾಡ್ತಾರೆ, ಎಷ್ಟು ದುಡ್ಡು ಬರುತ್ತೆ, ಅವ್ರಿಗೆ ಎಷ್ಟು ಬಾಡಿಗೆ ಮನೆ ಇದೆ ಎಲ್ಲ ಇಷ್ಟು ಉದ್ದ ಕಳಿಸ್ಬಿಟ್ಟು ಒಂದ್ಸತಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ನಂಬರೆಲ್ಲ ಹಾಕಿದ್ರು. ಬಟ್ ಆ ಥರದವರೆಲ್ಲ ಲೈಫಲ್ಲಿ ಸೀರಿಯಸ್ ಆಗಿರಲ್ಲ ನನ್ನ ಪ್ರಕಾರ. ಆ್ಯಂಡ್ ಈಗ ರಿಯಲ್ ಲೈಫ್ನಲ್ಲಿ ಮಧು ಆಗಿದ್ದೀರಾ, ರಿಯಲ್ ಲೈಫ್ನಲ್ಲಿ ಝಾನ್ಸಿ ಆಗಿದ್ದೀರಾ. ಸೊ ಆಗಲೇ ಹೇಳ್ತಾ ಇದ್ರಿ ಈ ಎರಡೂ ಕ್ಯಾರೆಕ್ಟರ್ಗೂ ಆಲ್ಮೋಸ್ಟ್ 90% ಸಿಮಿಲಾರಿಟೀಸ್ ಇದೆ ಅಂತ ಹೇಳ್ಬಿಟ್ಟು. ಒಂಥರ ಟಾಮ್ ಬಾಯ್ ಆಗಿದೆ ಇರುವಂಥದ್ದು. ಸೊ ಹೊರಗಡೆ ಹೋದಾಗ ಝಾನ್ಸಿಯಾಗಿ ಗುರುತಿಸ್ತಾರ, ಮಧುವಾಗಿ ಗುರುತಿಸ್ತಾರ ಅಂತ? ಝಾನ್ಸಿಯಾಗಿ ಗುರುತಿಸೋದು. ನನಗೆ ಜನ ಲೈಕ್ ಇಂಟರಾಕ್ಷನ್ಸೇ ಕಡಿಮೆ ಆಗಿರೋದು. ಯಾಕಂದರೆ ನಾವು ಸೀರಿಯಲ್ ಲಾಂಚ್ ಆದಾಗ ಫುಲ್ ಬ್ಯುಸಿ ಇದ್ವಿ, ಶೂಟ್ ಹಗಲು ರಾತ್ರಿ ಮಾಡ್ತಿದ್ವಿ. ಅದಾದಮೇಲೆ 1 hour ಎಪಿಸೋಡ್ ಬಂತು ಇಮಿಡಿಯೇಟ್ ನಮಗೆ. ಆವಾಗಲೂ ಹಗಲು ರಾತ್ರಿ ಶೂಟ್, ಫುಲ್ ಕಂಪ್ಲೀಟ್ ಮಂತ್ ಆಲ್ಮೋಸ್ಟ್ 26 days ಶೂಟ್ ಮಾಡ್ತಿದ್ವಿ. ಅದಾಗಿ ಪುನಃ ಇವಾಗ 1/2 hour ಆಗಿದೆ. ಬಟ್ ಬ್ಯಾಂಕಿಂಗ್ ಬೇಕು ಅಂತ ಶೂಟ್ಸ್ ಮಾಡ್ತಿದ್ದಾರೆ. ಸೊ ನನಗೆ ಅಷ್ಟು ಇನ್ನೂ ಜನ ಜೊತೆ ಇಂಟರಾಕ್ಷನ್ಸ್ ಆಗಿರುವಂಥ ಅಷ್ಟೊಂದು ಆಗಿಲ್ಲ. ಬಟ್ ನೆನ್ನೆ ಔಟ್ಡೋರ್ ಒಂದು ಶೂಟ್ ಮಾಡ್ತೀರಿ, ಅವಾಗ ಅಲ್ಲೆಲ್ಲ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ರು. ಅದೇ ನೀವು ಅಳೋವಾಗ ನಮಗೂ ಅಳು ಬರುತ್ತೆ ಹಂಗೆ ಹಿಂಗೆ ಅಂದ್ಕೊಂಡಿಲ್ಲ. ನನಗೆ ಮದುವೆ ಸೀನ್ಸಿಂದ, ರಾಘು ಮದುವೆ ಸೀನಿಂದ ನಾನು ಅಳ್ಳೋದಕ್ಕೆ ಸಿಕ್ಕಾಪಟ್ಟೆ ಇದು ಜನ. ಅಂದರೆ ತುಂಬ ಚೆನ್ನಾಗಿ ಮಾಡ್ತಾಳೆ ಅಳೋದು, ಎಮೋಷನ್ಸ್ ಅಂತೆಲ್ಲ ತುಂಬ ವೀಡಿಯೋಸ್ಗಳನ್ನ ಶೇರ್ ಮಾಡಿದ್ದಾರೆ. ತುಂಬ ವೀಡಿಯೋಸ್ಗಳು ಶೇರ್ ಆಗಿದೆ. ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ ದರ್ಶನ್ ಅವರ ಫ್ಯಾನ್ ಗರ್ಲ್ ಅಂತ ಹೇಳ್ಬಿಟ್ಟು. ಸೊ ದರ್ಶನ್ ಅವರ ಡೆವಿಲ್ ಸಿನಿಮಾಗಾಗಿ ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ ಅಂತ? ಸಿಕ್ಕಾಪಟ್ಟೆ ಏನು ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದಾರೆ ನಮ್ಮ ಬಾಸ್. ನನಗಂತೂ ಶಾಕ್ ಆಗುತ್ತೆ. ಫಸ್ಟು ಒಂದು ರೀಲ್ ನೋಡಿದೆ, ನಾನು ಶೂಟಿಂಗ್ ಬ್ಯುಸಿಲಿ ಇವಾಗ ಇನ್ಸ್ಟಾಗ್ರಾಮ್ ನೋಡೋಕ್ಕೆ ಆಗ್ತಿಲ್ಲ. ಒಂದು ರೀಲ್ ಬಂತು, ನಾನು ಅಂದ್ಕೊಂಡೆ ಇವಾಗ AI ಎಲ್ಲ ಮಾಡ್ತಾರಲ್ವಾ, ಫೇಕ್ ವಿಡಿಯೋ ಅಂದ್ಕೊಂಡೆ. ನೋಡ್ತೀನಿ ಪುನಃ ಎಷ್ಟೊಂದು ವೀಡಿಯೋಸ್ ಬರ್ತೀನಿ. ನಾನು ಬಾಸ್ ಇದು, ಯಾಕಂದರೆ ಮೊನ್ನೆ ತಾನೇ ಲೈಕ್ ಯಾವುದೋ ದೇವಸ್ಥಾನದೆಲ್ಲ ತುಂಬ ವೈರಲ್ ಆಗಿತ್ತು. ಅದರಲ್ಲಿ ಸ್ವಲ್ಪ ದಪ್ಪ ಇದ್ದರು ಮತ್ತು ಫೇಸ್ ಎಲ್ಲ ಒಂಚೂರು ಇದೆ ಇತ್ತು. ಬಟ್ ಮೊನ್ನೆ ಒಂದೊಂದು ಕ್ಲಿಪ್ಪಿಂಗ್ ಬಂದಿದೆ, ಓ ಮೈ ಗಾಡ್, ಅವ್ರೇನು ಇಷ್ಟು ವಯಸ್ಸಾಗಿರೋ ಥರ ಅನಿಸ್ತಾನೆ ಇಲ್ಲ, ಅಷ್ಟು ಸ್ಟೈಲಿಶ್ ಆಗಿದ್ರು. ತುಂಬ ಚೆನ್ನಾಗಿದೆ, ತುಂಬ ಪ್ರಾಮಿಸಿಂಗ್ ಆಗಿದೆ. ಕಾಯ್ತಾ ಇದ್ದೀವಿ ಫುಲ್ ನೋಡೋದಕ್ಕೆ. ಆ್ಯಂಡ್ ಮಧು ಅವರ ಬ್ಯೂಟಿ ಸೀಕ್ರೆಟ್ ಏನು ಅಂತ? ಬ್ಯೂಟಿ ಸೀಕ್ರೆಟ್ ಎಂತ ಇಲ್ಲ, ಎಲ್ಲ ಇಂಟರ್ವ್ಯೂಲು ಕೇಳ್ತಾರೆ, ನಾನು ಹೇಳಿದ್ದೀನಿ. ಹ್ಯಾಪಿಯಾಗಿರಬೇಕು. ಫಸ್ಟ್ ಆಫ್ ಆಲ್ ಖುಷಿಯಾಗಿರಿ. ಲೈಫಲ್ಲಿ ಒಳ್ಳೆಯದು ಕೆಟ್ಟದ್ದು ಆಗ್ತಾ ಇರುತ್ತೆ. ಯಾರೂ ಈ ಪ್ರಪಂಚದಲ್ಲಿ ಫುಲ್ ಸಂತೋಷವಾಗಿರೋದು, ಕಷ್ಟನೇ ಇಲ್ಲದಿರೋ ಯಾರೂ ಇರಲ್ಲ. ಕಷ್ಟ ಸುಖ ಬಂದೇ ಬರುತ್ತೆ. ಅದನ್ನು ಗೋ ವಿತ್ ದ ಫ್ಲೋ ಅಂತೆಲ್ಲ ಎಂಜಾಯ್ ಮಾಡ್ಕೊಳ್ಳಿ. ಫಸ್ಟ್ ಇನ್ನರ್ ನೀವು ಒಳಗಡೆ ಖುಷಿಯಾಗಿರಿ. ಔಟರ್ ಅಂತ ಬಂದಾಗ ಚೂರು ಎಕ್ಸಸೈಸ್, ಯಾರ ಬಾಡಿ ಟೈಪ್ ಅದು ನಿಮ್ಮ ಬಾಡಿ ಟೈಪ್ ಇರುತ್ತೆ. ಸೊ ಏನಂದರೆ ನಾನು ಏನೂ ಮಾಡಲ್ಲ, ಜಿಮ್ಮು ಮಾಡಲ್ಲ, ಏನೂ ಮಾಡಲ್ಲ. ಜಸ್ಟ್ ಫುಡ್ಡು ನನಗೆ ಇಷ್ಟ ಬಂದಿದ್ದು ತಿಂತೀನಿ, ಬಟ್ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತಿಂತೀನಿ. ಅದು ನಂಗೆ ಚಿಕ್ಕ ವಯಸ್ಸಿಂದ ಬಂದಿರೋದೇನೋ ಗೊತ್ತಿಲ್ಲ ನನಗೆ ಸ್ವಲ್ಪ ತಿಂದ್ರೇ ಓಕೆ ಅನ್ಸ್ಬಿಡುತ್ತೆ. ಬಟ್ ಒಂದು ದಿನಕ್ಕೆ ನಾನು 4-5 ಸತಿ ಊಟ ಮಾಡ್ತೀನಿ. ಆಮೇಲೆ ನಂಗೆ 2 ಟೈಮ್ ಟೀ ಅಥವಾ ಕಾಫಿ ಇರಲೇಬೇಕು. ಮನೇಲಿದ್ರೆ ಅಂತೂ ಒಂದು 3 ಸತಿ ಹೋಗ್ಬಿಡುತ್ತೆ. ಸೆಟ್ಟಲ್ಲಂತೂ ಕೊಡ್ತಾ ಇರ್ತಾರೆ, ಸೊ ಕುಡಿತಾ ಇರ್ತೀನಿ. ಇಷ್ಟೇ, ನಾನು 4-5 ಟೈಮ್ ಊಟ ಮಾಡ್ತೀನಿ, ಸ್ವಲ್ಪ ಊಟ ಮಾಡ್ತೀನಿ, ಟೀ ಕಾಫಿ ಕುಡಿತೀನಿ. ಎಂಥ ಡಯಟ್ ಏನೂ ಇಲ್ಲ. ಬಟ್ ಬಾಡಿ ಟೈಪ್ ಡಿಫ್ರೆಂಟ್. ನೀವು ಏನಾದ್ರು ಡಯಟ್ ಮಾಡಬೇಕು ಅಂತಿದ್ರೆ ಚೂರು ಎಕ್ಸಸೈಸ್ ತೊಗೊಳ್ಳಿ. ಎಲ್ಲ ಬಾಡಿಗೂ ಅಟ್ಲೀಸ್ಟ್ ಮಿನಿಮಮ್ 30 minutes ಆದರೂ ಎಕ್ಸಸೈಸ್ ಬೇಕು, ಅಥವಾ ವಾಕಿಂಗ್ ಮಾಡಿ.
ಅದು ಬಿಟ್ಟರೆ ಹೆಲ್ದಿಯಾಗಿ ಏನು ತಿಂತಿರೋ ಮನೆ ಊಟನೇ, ಸ್ವಲ್ಪ ಕ್ವಾಂಟಿಟಿ ಕಡಿಮೆ ತಿನ್ನಿ ಅಷ್ಟೇ. ಮಧು ಅವರ ಸ್ಕಿನ್ ಕೇರ್ ರೊಟೀನ್ ಹೆಂಗಿರುತ್ತೆ? ಬಿಕಾಸ್ ಯಾಕಂದ್ರೆ ಮೊದಲಂತೂ ಸೋಷಿಯಲ್ ಮೀಡಿಯಾ ಸ್ಟಾರ್ ಆದ್ಮೇಲೆಲ್ಲನೂ ಕೂಡ ಒಂದಷ್ಟು ಕೇರಿಂಗ್ ಅನ್ನೋ ತಗೊಳ್ತಿರ್ಲಿಲ್ಲ, ಬಿಡಪ್ಪ ಅಂತ. ಬಟ್ ಸೀರಿಯಲ್ ಅಂತ ಬಂದ ಮೇಲೆ ಗಂಟೆಗಟ್ಟಲೆ ಮೇಕಪ್ ಕ್ಯಾರಿ ಮಾಡ್ತಿರ್ತೀರಾ, ಔಟ್ಡೋರ್ ಇಂಡೋರ್ ಶೂಟ್ಸ್ ಎಲ್ಲ ಮಾಡ್ತಾ ಇರ್ತೀರಾ. ಅವಾಗ ಸ್ಕಿನ್ ಕೇರ್ ಆಗಿರ್ಬೋದು, ಮೇಕಪ್ ಹಾಕೊಳ್ಳುವಂಥದ್ದಾಗಿರ್ಬೋದು, ನಾವು ತಗೊಳ್ಳೇಬೇಕಾಗುತ್ತೆ. ಯಾಕಂತಂದ್ರೆ ಒಂದಿನ ನಾವು ಗ್ಯಾಪ್ ಕೊಟ್ರು ಕೂಡ ನಾಳೆ ದಿನ ಅದು ನಮ್ಗೆ ಆಲ್ರೆಡಿ ಎದ್ದು ಕಾಣಿಸ್ತಿರುತ್ತೆ. ಸೊ ಸ್ಕಿನ್ ಕೇರ್ ರೊಟೀನ್ ಎಲ್ಲ ಹೆಂಗಿರುತ್ತೆ ಅಂತ ಈ ವಿಷಯ ನಾನು ಫಸ್ಟ್ ಟೈಮ್ ಇದ್ರಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಕೈಂಡ್ ಆಫ್ ಸ್ವಲ್ಪ ಡಿಪ್ರೆಷನ್ ಟೈಪೇ ಹೋಗ್ಬಿಟ್ಟೆ ಅಂದ್ಕೊಳ್ಳಿ. ನಾನು ಇದಕ್ಕೆ ಮುಂಚೆ ನಾನು ಏನು ಬ್ರ್ಯಾಂಡ್ ಶೂಟ್ಸ್ ಅದು ಇದು ಮಾಡ್ತಿದ್ದೆ. ಆವಾಗ ನಾನು ತುಂಬ ಮೇಕಪ್ ಮಾಡ್ತಿದ್ದೆ, ಡೈಲಿ ಮೇಕಪ್ ಮಾಡ್ತಿದ್ದೆ. ಬಟ್ ಯಾವುದೂ ನನಗೆ ಏನೂ ಎಫೆಕ್ಟ್ ಆಗ್ತಿಲ್ಲ, ಸ್ಕಿನ್ ಸಖತ್ತಾಗಿತ್ತು ಎಷ್ಟು ಮೇಕಪ್ ಮಾಡಿದ್ರು ಕೂಡ. ಬಟ್ ಇವಾಗ ಏನಾಗೋಯ್ತು ಅಂದರೆ, ನಾನು ಸೀರಿಯಲ್ಗೆ ಬಂದ ತಕ್ಷಣ ಇದ್ದಕ್ಕಿದ್ದಾಗೆ ನನ್ನ ಸ್ಕಿನ್ನಿಗೆ ಅದು ಏನಾಯಿತೋ ಗೊತ್ತಿಲ್ಲ, ತುಂಬ ಪಿಂಪಲ್ಸ್ ಬರೋಕ್ಕೆ ಶುರು ಆಯಿತು. ಅಂದರೆ ಆ ಲೈಟ್ಸಿಂದನೋ ಅಥವಾ ಮೇಕಪ್ಪಿಂದ ಅಂತೂ ಹೇಳೋಕ್ಕಾಗಲ್ಲ. ಯಾಕಂದರೆ ಪ್ರೀವಿಯಸ್ಸಲ್ಲೂ ನಾನು ತುಂಬ ಇದಕ್ಕಿಂತ ಜಾಸ್ತಿ ಮೇಕಪ್ ಶೂಟ್ಸ್ ಮಾಡ್ತಿದ್ದೆ. ಕಾಯ್ತು ಅಂತಲೇ ಗೊತ್ತಿಲ್ಲ, ನಾನು ಸಿಕ್ಕಾಪಟ್ಟೆ ಪಿಂಪಲ್ಸ್ ಆಗಿತ್ತು. ಕೈಂಡ್ ಆಫ್ ಲೈಕ್ ಏನು ಹಿಂಗಾಗೋಯ್ತಲ್ಲ, ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಪಿಂಪಲ್ ಒಂದು ಲೀಡಾಗಿ, ನನ್ನ ಸ್ಕಿನ್ನೇ ಚೆನ್ನಾಗಿ ಕಾಣ್ತಿಲ್ಲ ಅಂದರೆ ಜನ ಏನು ಇಷ್ಟಪಡ್ತಾರೆ ಅಂದ್ಕೊಂಡೆಲ್ಲ ಸಕ್ಕ ಡಿಪ್ರೆಷನ್ ಹೋಗಿ ಏನೇನೋ ಟ್ರೈ ಮಾಡಿದೆ. ಟ್ರಸ್ಟ್ ಮೀ, ನಾನು ಲಕ್ಷಗಳೇ ಖರ್ಚು ಮಾಡಿದ್ದೀನಿ ನಾನು. ಅದಾದಮೇಲೆ ನನ್ನ ಫ್ರೆಂಡ್ ಹರ್ಷಿತಾ ಅಂತ ಇದ್ದಾಳೆ, ಅವಳು ಒಂದು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ಲು. ಇವಾಗ ನೀವು ನೋಡ್ತಿರ್ಬೋದು, ಆಲ್ಮೋಸ್ಟ್ ಏನೂ ಇಲ್ಲ, ಕ್ಲಿಯರ್ ಆಗಿದೆ. ಇಷ್ಟು ಮಾರ್ಕ್ಸ್ ಇದೆ, ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಬಟ್ ನಿಜ ಹೇಳ್ತೀನಿ, ಅದು ಒಂಥರ ಏನು ಹೇಳ್ತಾರೆ, ಸೀರಿಯಲಲ್ಲಿ ಟಿ ವಿನಲ್ಲಿ ನನ್ನ ಸ್ಕಿನ್ ಚೆನ್ನಾಗಿ ಬರ್ತಿಲ್ಲ ಅಂದರೆ ಅದಕ್ಕಿಂತ ಒಂದು ವರ್ಸ್ಟ್ ಫೀಲಿಂಗ್ ಇನ್ನೊಂದಿಲ್ಲ ಅಂತಲೇ ಹೇಳ್ಬೋದು ಒಂದು ಹುಡುಗಿಗೆ. ಸೊ ಗುಡ್ ಲುಕ್ಕೇ ಅಲ್ವಾ ಇವಾಗ ಒಂದು ಹೆಣ್ಣಿಗೆ ಹೆಂಗೆ ಕಾಣ್ತಾಳೆ ಅದೇ ತುಂಬ ಖುಷಿ ಕೊಡೋದು. ಸೊ ಹಾಗಾಗಿ ನನ್ನ ಸ್ಕಿನ್ ಪಿಂಪಲ್ಸ್ ಬರೋಕ್ಕೆ ಶುರು, ಇವಾಗೂ ಎಷ್ಟೊಂದು ಸೀನ್ಸಲ್ಲಿದೆ ಪಿಂಪಲ್ಸ್ ಕಾಣಿಸಿದೆ. ಬಟ್ ಇವಾಗೆಲ್ಲ ಹೊರಟೋಗಿದೆ. ಐ ಆಮ್ ಥ್ಯಾಂಕ್ಫುಲ್. ಹರ್ಷಿತಂಗೆ ಥ್ಯಾಂಕ್ಸ್ ಹೇಳಿ, ನನ್ನ ಫ್ರೆಂಡ್ ಹರ್ಷಿತಂಗೆ. ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂಡ್ ಹಾಗೇನೆ ಯಾವ ಒಂದು ಸನ್ಸ್ಕ್ರೀನ್ ಲೋಷನ್ಸ್ ಅನ್ನ ಯೂಸ್ ಮಾಡ್ತೀರಾ ಅಂತ? ಅದೇ ನಾನು ನಾನು ಹೇಳ್ದಂಗೆ ಎಲ್ಲ ವಿಷಯದಲ್ಲೂ ನಾನು ನಮ್ಮಮ್ಮ ಮಾತೇ ಕೇಳೋದು. ನಾನು ಸ್ಕೂಲ್ ಮುಗಿದ ತಕ್ಷಣ ನಮ್ಮಮ್ಮ ಡಾಕ್ಟರ್ ಹತ್ರ ಕರ್ಕೊಂಡೋದ್ರು. ಒಂದು ಮಾಯ್ಶ್ಚರೈಸರ್, ಒಂದು ಸನ್ಸ್ಕ್ರೀನ್. ಆವಾಗಲೇ ಸನ್ಸ್ಕ್ರೀನ್ ಮಾಯ್ಶ್ಚರೈಸರ್ ಇವಾಗ ಟ್ರೆಂಡಿಂಗ್ ಆಗ್ತಿದೆ, ಬಟ್ ನಮ್ಮಮ್ಮ ಆವಾಗಲೇ ಡಾಕ್ಟರ್ ಹತ್ರ ಕರ್ಕೊಂಡು ಒಂದು ಸನ್ಸ್ಕ್ರೀನ್ ಮಾಯ್ಶ್ಚರೈಸರ್. ಏನೂ ಆಗಿರಲಿಲ್ಲ ಸ್ಕಿನ್ನಿಗೆ, ಬಟ್ ಸ್ಟಿಲ್ ಮೇಂಟೈನ್ ಆಗಲಿ ಸ್ಕಿನ್ನು ಅಂತ ಆವಾಗಲಿಂದನೇ ನಾನು ಯೂಸ್ ಮಾಡಿದೆ. ಒಂದು 8 ಇಯರ್ಸ್ ನಾನು ಅದನ್ನೇ ಯೂಸ್ ಮಾಡಿದ್ದು. ನಮ್ಮ ರೆಗ್ಯುಲರ್ ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ಹೋಗ್ತಿದ್ದೆ. ಬಟ್ ಯಾವಾಗ ನಂಗೆ ತೀರಾ ಸೀರಿಯಲ್ಗೆ ಬಂದಾಗ ಸಿವಿಯರ್ ಇಶ್ಯೂಸ್ ಆಗೋದು, ಪಿಂಪಲ್ಸ್ ಅದೆಲ್ಲ, ಇವಾಗ ಡಾಕ್ಟರ್ನ ಚೇಂಜ್ ಮಾಡಿದ್ದೀನಿ. ಜಸ್ಟ್ 2 ಮಂತ್ಸ್ ಆಯಿತು ಚೇಂಜ್ ಮಾಡಿ. ಇವ್ರ ಹತ್ರನೂ ತುಂಬ ಚೆನ್ನಾಗಿದೆ, ಲೈಕ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಟ್ರೀಟ್ಮೆಂಟ್ ಚೆನ್ನಾಗಿದೆ. ಇನ್ ಕೇಸ್ ಇದೆಲ್ಲ ನಂಗೆ ತುಂಬ ಬ್ಯೂಟಿಫುಲ್ಲಾಗಿ ಆಯಿತು ಅಂದರೆ ಅವಾಗ ನೆಕ್ಸ್ಟ್ ಇಂಟರ್ವ್ಯೂಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ರಿವೀಲ್ ಮಾಡಲ್ಲ ಅಂತ? ರಿವೀಲ್ ಮಾಡೋದಂತಲ್ಲ, ನಾನೇ ಎಕ್ಸ್ಪೆರಿಮೆಂಟ್ ಪ್ರೋಸೆಸ್ಸಲ್ಲಿದ್ದೀನಿ. ಪಾಪ ಅವ್ರು ಹಾಕಿ ಯಾಕೆ ಅವ್ರ ಸ್ಕಿನ್ ಹಾಳಾಗೋದು ಅಂತ ಅಷ್ಟೇ. ಈಗ ಪ್ರಾಡಕ್ಟ್ ಹೆಸರಂತೂ ರಿವೀಲ್ ಮಾಡೋದು ಬೇಡ. ನಿಮ್ಮ ಸ್ಕಿನ್ ಟೈಪ್ ಯಾವುದು? ಕಾಂಬಿನೇಷನ್ ಸ್ಕಿನ್ನ ಅಥವಾ ಡ್ರೈ ಸ್ಕಿನ್ನ, ಆಯಿಲಿ ಸ್ಕಿನ್ನ? ನಂದು ನಾರ್ಮಲ್ ಇದ್ದಿದ್ದು, ಬಟ್ ಇವಾಗ ಆ್ಯಕ್ನೆ ಪ್ರೋನ್ ಸ್ಕಿನ್ ಟೈಪ್ ಆಗಿದೆ. ಬಟ್ ಎಲ್ರಿಗೂ ಒಂದು ಟಿಪ್ಸ್ ಏನು ಹೇಳ್ಬೋದು ಅಂದರೆ, ನಿಮ್ಮ ಸ್ಕಿನ್ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂದರೂ ಕೂಡ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಒಂದು ಕ್ರೀಮ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಯೂಸ್ ಮಾಡಿ. ಡೈಲಿ ಮಿಸ್ ಮಾಡದೆ ಮಾರ್ನಿಂಗ್ ಮತ್ತು ನೈಟ್ ಏನು ಕೊಡ್ತಾರೆ ಅದನ್ನು ಹಾಕಿ, ಯು ವಿಲ್ ಗೆಟ್ ದ ಬೆಸ್ಟ್ ಸ್ಕಿನ್ ಅಂತ ಹೇಳ್ತೀನಿ ಅಷ್ಟೇ. ಈಗ ಮನೆಯಲ್ಲಿ ಕೆಲವೊಂದ್ಸಲ ಫ್ರೀ ಟೈಮ್ ಇರ್ತಿರಲ್ಲ, ಅಂತ ಟೈಮಲ್ಲಿ ಅಮ್ಮ ಯಾವುದೋ ಒಂದು ರೀತಿಯಾದಂತಹ ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡ್ತಿರ್ತಾರೆ. ಸೊ ಹೆಚ್ಚು ಬ್ಯೂಟಿ ಪಾರ್ಲರ್ಗೆ ಹೋಗ್ತೀರಾ ಅಥವಾ ಮನೆಯಲ್ಲೇ ಹೋಮ್ ರೆಮಿಡೀಸ್ನ ಟ್ರೈ ಮಾಡ್ತೀರಾ ಅಂತ? ನಾನು ಇಲ್ಲಿ ತನಕ ಒಂದು ಫೇಶಿಯಲ್ಲೂ ಮಾಡಿಸಿಲ್ಲ, ಮತ್ತೊಂದು ಏನು ಫೇಸಿಗೆ ಏನಂದರೆ ಏನೂ ಮಾಡಿಸಿಲ್ಲ ನಾನು. ವ್ಯಾಕ್ಸಿಂಗ್ ಒಂದು ಮಾಡಿಸಿರ್ಬೋದು ಹ್ಯಾಂಡ್ಸಿಗೆ, ಲೆಗ್ಸಿಗೆ, ಅಷ್ಟೇ. ಅದು ಬಿಟ್ಟರೆ ನಾನು ಪಾರ್ಲರ್ ಅಂತ ಇನ್ನೆಂತಕ್ಕೂ ಹೋಗಲ್ಲ. ನಮ್ಮಮ್ಮನೂ ಅಷ್ಟೇ, ಮನೆಯದು ಅದೆಲ್ಲ ತುಂಬ ಎಕ್ಸ್ಪೆರಿಮೆಂಟ್ಸ್ ಅದೆಲ್ಲ ಮಾಡಿಸಲ್ಲ ನಮ್ಮಮ್ಮ. ಜಸ್ಟ್ ಅದೇ ಹೇಳಿದ್ನಲ್ಲ, ಒಂದು ನಾರ್ಮಲ್ ಒಂದು ಕೊಡಿಸ್ತಾರೆ ಡಾಕ್ಟರ್ ಹತ್ರ ಹೋಗಿ, ಹಾಕಿದ್ರು ಫೇಸಿಗೆ ಮೊಸರು ಹಾಕ್ಬೋದು, ಕಡಲೆ ಹಿಟ್ಟು, ಅರಿಶಿನ ಮಿಕ್ಸ್ ಮಾಡಿ ಹಾಕ್ಬೋದು. ಅದು ಬಿಟ್ಟರೆ ಇನ್ನೆಂತ ಇಲ್ಲ. ಹೇರ್ ಸ್ಟೈಲ್ ಎಲ್ಲನೂ ಪಾತ್ರಕ್ಕೆ ತಕ್ಕಂಗೆ ಮೊದಲೆಲ್ಲ ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ತಿದ್ರಿ, ಈಗ ಟ್ರೆಡಿಷ್ನಲ್ ಲುಕ್ಗೆ ಮರಳಿದ್ದೀರಾ. ಸೊ ಅವಾಗ ಹೇರ್ ಸ್ಟೈಲ್ ಎಲ್ಲ ಚೇಂಜಸ್ ಮಾಡಬೇಕಾಗುತ್ತೆ. ಸೊ ಈಗ ಜಡೆಗಿಡೆ ಹಾಕೊಂಡಾಗೆಲ್ಲನೂ ಕೂಡ ಹೇರ್ ಲಾಸ್ ಆಗುತ್ತೆ, ಅವಾಗೆಲ್ಲ ಫ್ರೀ ಹೇರ್ಸ್ ಬಿಡ್ತಿದ್ರಿ. ಸೊ ಹೇರ್ ಸ್ಟೈಲ್ ಎಲ್ಲ ಹೆಂಗೆ, ಯಾವ ರೀತಿ ಇರುತ್ತೆ ಆ್ಯಂಡ್ ಹೇರ್ ಕೇರ್ ಎಲ್ಲ ಯಾವ ರೀತಿ ರೊಟೀನ್ ಇರುತ್ತೆ ಅಂತ? ಆ ಹೇರು ಸಿಕ್ಕಾಬಡೆ ಲಾಸ್ ಆಯಿತು. ಅದೇ ಸ್ಟಾರ್ಟಿಂಗಲ್ಲಿ ತುಂಬ ಡೈಲಿ ಕ್ರಿಂಪಿಂಗ್ ಇತ್ತು. ಅದು ನೋಡೋದಕ್ಕೆ ಆವಾಗಿಂದ ಈಸಿ ಅನಿಸುತ್ತೆ, ಬಟ್ ಹೇರ್ ಡ್ಯಾಮೇಜ್ ಆಗಿದ್ದು ನಾನು ಹಳೆ ಝಾನ್ಸಿ ಕ್ಯಾರೆಕ್ಟ್ರಲ್ಲೇ. ಇವಾಗ ಎಂತ ಇಲ್ಲ, ಜಸ್ಟ್ ಒಂದು ಕ್ಲಿಪ್ ಹಾಕ್ತೀನಿ, ಎಕ್ಸ್ಟೆನ್ಷನ್ ಹಾಕಿ ಅಲ್ಲಿ ವೇರ್ ಕ್ಲಿಪ್ ಅಷ್ಟೇ. ಅಂದರೆ ಕ್ರಿಂಪಿಂಗ್ ಮಾಡಿಸ್ತೀನಿ, ಅದು ಬಿಟ್ಟರೆ ಎಂತ ಇಲ್ಲ. ಅಂದರೆ ಬಟ್ ಆವಾಗ 90% ಡ್ಯಾಮೇಜ್ ಆಗ್ತಿತ್ತು, ಇವಾಗ ಒಂದು 50% ಅಂತ ಹೇಳ್ಬೋದು ಅಷ್ಟೇ. ಡ್ಯಾಮೇಜ್ ಆಗದೇ ಇರಲ್ಲ, ಆಗೇ ಆಗುತ್ತೆ, ಬಟ್ ಕಡಿಮೆ ಇವಾಗ ಮುಂಚೆಗಿಂತ.
ಈಗ ಹೇರ್ ಕೇರ್ ಎಲ್ಲ ಯಾವ ರೀತಿ ತಗೊಂತೀರಾ? ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತೀರಾ? ಅಂಡ್ ಈಗ ಹೇರ್ ಕೇರ್ಗೆನೆ ಒಂದಷ್ಟು ಪ್ಯಾಕ್ಸ್ ಎಲ್ಲಾನು ಬಂದಿದೆ. ಮೆಂತ್ಯ ಹಾಕುವಂಥದ್ದಾಗಿರ್ಬೋದು ಅಥವಾ ಒಂದಷ್ಟು ಆಯಿಲ್ಸ್ ಅನ್ನೆಲ್ಲಾನು ಮಾಡಿ ಒಂದಷ್ಟು ಮಾಯಿಶ್ಚರ್ ಮಾಡುವಂಥದ್ದಾಗಿರ್ಬೋದು. ಸೊ ಆ ರೀತಿ ಮನೆಯಲ್ಲಿದ್ದಾಗೆಲ್ಲ ಹೆಂಗ್ ಕೇರ್ ಮಾಡ್ತಿರ್ತೀರಾ ಹೇರ್ಸ್‌ನ ಅಂತ? ಹೇರ್ ಬಗ್ಗೆ ಒಂದು ಮಿತ್ತಿದೆ ನನಗೆ ಹೇರ್ಗೆ ಚಿಕ್ಕ ವಯಸ್ಸಿನ ಯಾಕಂದರೆ ನಮ್ಮ ಹೆರಿಡಿಟ್ರಿ ನಮ್ಮ ಅಮ್ಮಂಗೂ ನಮ್ಮ ಅಪ್ಪಂಗೂ ಯಾರಿಗೂ ತುಂಬ ಥಿಕ್ ಹೇರ್ಸ್ ಇಲ್ಲ. ಸೊ ಹಾಗಾಗಿ ನನಗೂ ತೆಳುವೇ ಇರೋದು. ಹಾಗಾಗಿ ನಾನು ತುಂಬ ಹೇರ್ ಬಗ್ಗೆ ತಿಳ್ಕೊಂಡಿದ್ದೀನಿ, ಹೇರ್ ಟ್ರೀಟ್ಮೆಂಟ್ಸ್ ಮಾಡಿಸಿದ್ದೀನಿ. ಅದೆಲ್ಲ ಸೀರಿಯಲ್ಗೆ ಬಂದ ಮೇಲೆ ಅಂತಲ್ಲ, ಅದಕ್ಕೆ ಮುಂಚೆ. ಬಟ್ ಒಂದು ಮಿತ್ತೇನು ಗೊತ್ತಾ, ಯಾರ್ಯಾರಿಗೆಲ್ಲ ಆಯ್ಲಿ ಇರುತ್ತೆ ಸ್ಕ್ಯಾಲ್ಪ್ ಅವರೆಲ್ಲ ಆಯಿಲೇ ಹಾಕಬಾರ್ದು ತಲೆಗೆ. ನಂದು ಎಕ್ಸಾಂಪಲ್, ನಂದು ಆಯ್ಲಿ ಸ್ಕ್ಯಾಲ್ಪು, ಆಯಿಲೇ ಹಾಕಲ್ಲ ಯೂಶ್ವಲಿ. ಆಯಿಲ್ ಹಾಕಬಾರ್ದು. ಆಯಿಲ್ ಹಾಕಿದ್ರೇ ನಿಮ್ಮ ರೂಟ್ಸ್ ಲೂಸ್ ಆಗಿ ಹೇರ್ ಫಾಲ್ ಎಲ್ಲ ಆಗೋದು. ಸೊ ನಿಮ್ಮ ಹೇರ್ ಟೈಪ್ನ ನೋಡಿಕೊಂಡು ಆಯಿಲ್ ಹಾಕಬೇಕಾ, ಏನು ಮಾಡಬೇಕು ಮತ್ತೊಂದೆಲ್ಲ ನೋಡ್ಕೊಳ್ಬೇಕು ನೀವು. ಅದನ್ನು ಬಿಟ್ಟು ನಾನು ಹೋಮ್ ರೆಮಿಡಿ ಅಂತ ಎಂತ ಮಾಡಲ್ಲ. ಮಾಡಿದ್ರೆ ಒಂದೇ ಒಂದಿದೆ, ಏನಂದರೆ ಆಯಿಲ್, ಇದು ಆನಿಯನ್ ತೊಗೊಂಡು ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಎಗ್ ವೈಟ್ ಹಾಕಿ, ಒಂದು ವೈಟಮಿನ್ ಇ ಕ್ಯಾಪ್ಸ್ಯೂಲ್ ಹಾಕಿ, 1 ಸ್ಪೂನ್ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡಿ, ನೀವು ಸ್ನಾನ ಮಾಡೋದಕ್ಕಿಂತ ಮುಂಚೆ 1-2 ಅವರ್ಸ್ ಹಾಕಿ ಅದನ್ನು ವಾಶ್ ಮಾಡಿದ್ರೆ ಸಾಕು. ಅದು ಸೆರಮ್ ಥರನೂ ವರ್ಕ್ ಆಗುತ್ತೆ, ನಿಮ್ಮ ಹೇರ್ ಫಾಲು ಕಂಟ್ರೋಲಿಗೆ ಬರುತ್ತೆ. ಜಸ್ಟ್ ಇನ್ 2 ಯೂಸಲ್ಲೇ ನಿಮಗೆ ಅದು ಗೊತ್ತಾಗುತ್ತೆ ರಿಸಲ್ಟ್ಸು. ಹೇರ್ ಸ್ಮೂತ್ ಕೂಡ ಆಗುತ್ತೆ, ಅದೇ ಫ್ರಿಝಿ ಇರುತ್ತಲ್ಲ ಅವ್ರಿಗೆಲ್ಲ ಹೇರ್ ಚೆನ್ನಾಗಾಗುತ್ತೆ. ಇದು ಒಂದೇ ನಾನು ಫಾಲೋ ಮಾಡೋದು, ಇನ್ನೆಂಥ ಹೇರಿಗೆ ಮಾಡಲ್ಲ. ಇವಾಗ ಅದೇ ಹೊಸ ಡಾಕ್ಟ್ರ್ ಹತ್ರ ಹೋಗಿದ್ದೀನಿ ಅಂತೆಲ್ಲ, ಅವ್ರ ಹತ್ರನೇ ಚೆಕ್ ಮಾಡಿಸ್ಕೊಳ್ಳೋಣ ಅಂತ ಇದ್ದೀನಿ. ಅಂದರೆ ಇವಾಗ ಹೇರ್ ಲಾಸ್ ಆಗ್ತಿರೋದ್ರಿಂದ ಅವ್ರ ಹತ್ರನೇ ಟ್ರೀಟ್ಮೆಂಟ್ ತೊಗೊಳ್ಳೋಣ ಅಂತಿದ್ದೀನಿ. ಅಲ್ಲಿಗೆ ಹೋಗಿ ಟ್ರೀಟ್ಮೆಂಟ್ಸ್ ತೊಗೋಬೇಕು. ಈಗ ಮಾತಾಡ್ತಾ ಹೇಳ್ತಾ ಇದ್ರಿ, ಒಂದಷ್ಟು ಸೀನ್ಸ್ ಎಲ್ಲ ಶೂಟ್ ಮಾಡಬೇಕಾದ್ರೆ ಹಾಗೇನೆ ಏನರಿಂದ ಮೇಕಪ್ನಿಂದನೋ ಅಥವಾ ಲೈಟಿಂಗ್ಸಿಂದನೋ ಪಿಂಪಲ್ಸ್ ಬಂತು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರಿ. ಸೊ ಆ ಥರ ಪಿಂಪಲ್ಸ್ ಬಂದಾಗ ಆಗಿರ್ಬೋದು ಅಥವಾ ಕೆಲವೊಂದು ಪಾತ್ರಕ್ಕೆ ತಕ್ಕಂಗೆ ಚೇಂಜಸ್ಸನ್ನು ಮಾಡ್ಕೋಬೇಕು ಅಂತಂದಾಗ ಒಂದಷ್ಟು ನಟಿಮಣಿರೆಲ್ಲ ಪ್ಲಾಸ್ಟಿಕ್ ಸರ್ಜರೀಸ್ ಆಗಿರ್ಬೋದು, ಬೋಟಾಕ್ಸ್ ಆಗಿರ್ಬೋದು ಆ್ಯಂಡ್ ಬಾಡಿ ಶೇಪ್ಗೋಸ್ಕರ ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಎಲ್ಲ ಮೊರೆ ಹೋಗ್ತಾರೆ. ಇದರ ಬಗ್ಗೆ ಮಧು ಅವರ ಅಥವಾ ಝಾನ್ಸಿ ಅವರ ಅಭಿಪ್ರಾಯ ಏನು ಅಂತ? ತೀರಾ ನ್ಯಾಚುರಲ್ ಇಸ್ ನ್ಯಾಚುರಲ್ ಎಂಡ್ ಆಫ್ ದ ಡೇ ಆಯಿತಾ. ನೀವು ತೀರಾ ನಿಮ್ಮ ಹೆಲ್ತ್ಗೆ ಹಾಳಾಗೋ ಥರ ಏನೂ ಮಾಡಿಸ್ಕೊಳಕ್ಕೆ ಹೋಗಬಾರ್ದು. ಇಟ್ಸ್ ಯೋರ್ ಚಾಯ್ಸ್. ನೀವು ತುಂಬ ಚೆನ್ನಾಗಿ ಕಾಣಬೇಕು ಅಂತಿದ್ರೆ ಯು ಕ್ಯಾನ್ ಗೋ ಫಾರ್ ಇಟ್. ಬಟ್ ನೋಡ್ಕೊಳ್ಳಿ, ನಿಮ್ಮ ಪರ್ಸ್ನಲ್ ಇದಕ್ಕೆ ತುಂಬ ಹಾಳಾಗುತ್ತೆ ಅನ್ನೋಂಗಿದ್ರೆ ದಯವಿಟ್ಟು ಹೋಗ್ಬಿಡಿ. ಯಾಕಂದರೆ ಇವತ್ತದು ಚೆನ್ನಾಗಿರುತ್ತೆ, ಮುಂದೆ ಏನೋ ಸೈಡ್ ಎಫೆಕ್ಟ್ಸ್ ಆಗಿ ಇವಾಗಂತೂ ಇರೋ ಇದರಲ್ಲಿ ನಾವು ತಿಂತಿರೋ ಫುಡ್ಡು ಅದು ಸುಮ್ಮನೆ ಏನೇನೋ ಮಾಡಿದ್ರೆ ಏನೇನೋ ಆಗ್ತಿದೆ, ಏನೇನೋ ಕಾಯಿಲೆ ಬರ್ತಿದೆ ಅಂತಂದ್ರೆ ಇದೆಲ್ಲ ಬೇಕಾ ಅಂತ ನನ್ನ ಕ್ವೆಶನ್ ಅಷ್ಟೇ. ನ್ಯಾಚುರಲಾಗಿ ಏನಿದೆ ಹಾಗೆ ಇರಿ, ಏನೋ ಮಾಡಿಸ್ಕೊಳಕ್ಕೆ ಹೋಗಿ ಏನೋ ಮಾಡೋದಕ್ಕೆ ಹೋಗಬೇಡಿ ಅಷ್ಟೇ. ಸೀರಿಯಲ್ಸ್ ಬಗ್ಗೆ ಬರೋದಾದ್ರೆ ಮತ್ತೆ ಆ್ಯಂಡ್ ಈಗ ಒಂದಷ್ಟು ಟಾಸ್ಕ್ಗಳಂತೂ ನಡೀತಾ ಇದೆ ಸೀರಿಯಲ್ಸಲ್ಲಿ. ಒಂದು ಕಡೆ ಅನಿತಾ ಅವರು ರಾಘುವನ್ನ ಪಡ್ಕೊಳ್ಳೇಬೇಕು ಅಂತ, ನೀವು ಕೂಡ ರಾಘುವನ್ನ ಜೊತೆಗೆ ಅವರ ಮನೆಯವ್ರನ್ನ ಪಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಸ್ಟ್ರಾಟಜಿಸ್ನೆಲ್ಲ ಮಾಡ್ತಿದ್ದೀರಾ. ಸೊ ಮುಂದೆ ಯಾವ ರೀತಿಯಂತಹ ಎಪಿಸೋಡ್ಸ್ನ ನಿಮ್ಮ ಫ್ಯಾನ್ಸ್ ಎಲ್ಲ ಆಗಿರ್ಬೋದು, ಕನ್ನಡ ಕರ್ತಿರೋ ವೀಕ್ಷಕರು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ? ಆ್ಯಸ್ ಎ ಮಧು ನನಗೂ ಈ ಕ್ವೆಶನ್ ಇದೆ. ಇಷ್ಟು ದಿನ ಒಂದು ವಿಷಯ ಏನು ಗುಟ್ಟಾಗಿತ್ತು ಅಂದರೆ ತಾತನ ಕಾಂಟ್ರಾಕ್ಟ್ ವಿಷಯ ಗೊತ್ತಾಗಬಾರ್ದು ಅನ್ನೋದು. ಇವಾಗ ಗೊತ್ತಾಯಿತು ತಾತನಿಗೆ. ಇವಾಗ ಎಂಡ್ ಆಫ್ ದ ಡೇ ರಾಘು ಬೇಕು. ಇವಾಗ ಮೇನ್ ಮೋಟಿವ್ ರಾಘುನ ಪಡ್ಕೊಳ್ಳೋದು. ಈ ಕಡೆ ರಾಘು ಫ್ಯಾಮಿಲಿ ಮ್ಯಾನ್, ಅವನು ಈ ಕಡೆ ತಂಗಿ ಜೀವನ ಹಾಳಾಗ್ಬಿಡುತ್ತೆ. ನನ್ನ ಇಷ್ಟಪಟ್ಟರೆ ತಂಗಿ ಜೀವನ ಹಾಳಾಗುತ್ತೆ, ಪಲ್ಲವಿ ಜೀವನ. ಈ ಕಡೆ ಅನಿತಂಗೆ ಮಾತು ಕೊಟ್ಟಿದ್ದಾರೆ. ಈ ಕಡೆ ಅನಿತಾ ಮಾತು ಉಳಿಸ್ಕೋತಾರೋ, ತಂಗಿ ಲೈಫ್ನ ಉಳಿಸ್ತಾರೋ, ನನ್ನ ಜೊತೆ ಚೆನ್ನಾಗಿರ್ತಾರೋ. ಯಾಕಂದರೆ ರಾಘು ಎಂಡ್ ಆಫ್ ದ ಡೇ ಅವರು ಬಯಸ್ತಾ ಇದ್ದಿದ್ದೆ ಪ್ರೀತಿ. ಯಾರಿಂದನೂ ಅವ್ರ ಪ್ರೀತಿನೇ ಸಿಕ್ಕಿರಲಿಲ್ಲ. ಇವಾಗ ಒಂದು ಹೆಣ್ಣು ನೀನೇ ಬೇಕು ಅಂತ ಪ್ರೀತಿ ಕೊಟ್ಟು ಹೋಗ್ತಿರೋವಾಗ ಒಂದಲ್ಲ ಒಂದು ದಿವಸ ಅವ್ರ ಮನ್ಸು ಕರಗತ್ತಿಲ್ಲ ಅಂತಲ್ಲ, ಅವ್ರ ಮನ್ಸು ಕರಗಿದ್ರು ಕೂಡ ಏನು ಮಾಡ್ತಾನೆ ರಾಘು. ಇವಾಗ ಆ್ಯಸ್ ಎ ಮಧುಶ್ರೀ ನನಗೂ ಆ ಒಂದು ಕ್ವೆಶನ್ ಇದೆ, ಏನಾಗ್ಬೋದು ಏನಾಗ್ಬೋದು. ನಾನು ಒಂದು ಎಪಿಸೋಡ್ನ ಶೂಟ್ ಮಾಡೋದಕ್ಕೆ ಸಖತ್ ಎಕ್ಸೈಟಿಂಗ್ ಆಗಿದೆ ನಾನು. ಸೊ ನೋಡ್ಬೇಕು ಏನಾಗುತ್ತೆ ಅದು. ನಿಮ್ಮ ಬಾತ್ರೂಮ್ ಸೀನ್ ಬಗ್ಗೆ ಹೇಳೋದಾದ್ರೆ? ಯಪ್ಪ, ಬಾತ್ರೂಮ್ ಸೀನ್ ಅದಂತೂ ಸಖತ್ ವೈರಲ್ ಆಗಿತ್ತು. ಬಾತ್ರೂಮ್ ಸೀನು ಮೊನ್ನೆ ಕಲರ್ಸ್ ಇವೆಂಟ್ ಅದರಲ್ಲೂ ಹಾಕಿದ್ರು, ಹಲ್ಲಿದು ಅದು ಇದು ಮತ್ತೊಂದು ಎಲ್ಲ. ಏನು ಹೇಳೋದು ಆ ಸೀನ್ ಬಗ್ಗೆ ಅಂದರೆ, ಫಸ್ಟ್ ಇನ್ನೂ ಸ್ಟಾರ್ಟಿಂಗ್ ಬೇರೆ, ಇಬ್ರಿಗೂ ಅಷ್ಟು ಕನೆಕ್ಷನ್ ಇರಲಿಲ್ಲ. ಫಸ್ಟೇ ರೊಮ್ಯಾಂಟಿಕ್ ಸೀನು, ಒಂಥರ ತುಂಬ ಮುಜುಗರ ಇತ್ತು ಇಬ್ಬರಿಗೂ. ಬಟ್ ಡೈರೆಕ್ಟರ್ ಸರ್ ಎಲ್ಲ ಕಂಫರ್ಟೇಬಲ್ ಮಾಡಿದ್ರು. ಕುಮಾರ್ ಸರ್ ಅಂತಿದ್ದಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಗೆ ಏನೇ ಒಂದು ಸೀನ್ ಮಾಡಬೇಕಂದ್ರೂ ಆ ಒಂದು ಸ್ಪೇಸ್ನ ಕೊಡ್ತಾರೆ. ಗಿವ್ ದ ಅಂದರೆ ಟೈಮ್ ಕೊಡ್ತಾರೆ, ಬೇಗ ಆಗ್ಬಿಡ್ಬೇಕು ಆ ಥರ ಎಲ್ಲ ಎಂತ ಇಲ್ಲ. ಒಂದೊಂದು ಸೀನ್ಸ್ಗಳೇ ತುಂಬ ನೀವು ಚೆನ್ನಾಗಿ ಮಾಡಿ ಸಾಕು ಅಂತ ಮೋಲ್ಡ್ ಮಾಡ್ತಾರೆ. ಆ ಸೀನಿಗೂ ಅಷ್ಟೇ ಸರ್ ಮಾಡಿ ತೋರಿಸ್ತಿದ್ರೆ ನನಗೆ ಗೊತ್ತಾಗ್ತಿರ್ಲಿಲ್ಲ ಏನು ಮಾಡೋದು ಅಂತ. ಅವ್ರು ಸರ್ ನೀವು ಮಾಡಿ ತೋರಿಸಿದ್ರೆ ಹಂಗೆ ಮಾಡ್ತೀನಿ ಅಂದರೆ, ಸರ್ ಎಲ್ಲ ನಾನು BTS ಕೂಡ ಹಾಕ್ತೀನಿ ಸರ್, ಹಿಂಗೆ ಹಿಡ್ಕೊಂಡು ಹೋಗಿದ್ದಾರೆ, ಅವ್ರಿಗೆ ಸ್ಲಿಪ್ ಆಗೋದ್ರು ಸರ್ ಪಾಪ. ಸೊ ಆ ಥರ ಆದರೆ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ.
ಅಷ್ಟು ಲೈಕ್ ಸ್ಟಾರ್ಟಿಂಗ್ಗೆ ಇಬ್ಬರಿಗೂ ಆ ಥರ ಸೀನ್ ಕೊಟ್ಟಿದ್ದು ಸ್ವಲ್ಪ ಇದಾಯ್ತು ಅಷ್ಟೇ. ಎಷ್ಟು ಸಲ ಸೋಪ್ ಮೇಲೆ ಕಾಲಿಟ್ಟು ಜಾರಿದ್ರಿ ಅಂತ? ಆ ಜಾರ ಸೀನು ಅಷ್ಟೇ, ನಂಗೆ ಜಾರಕ್ಕೆ ಬರ್ತಾ ಇರಲಿಲ್ಲ. ಅಯ್ಯೋ ಎಷ್ಟು ಸತಿ ಗೊತ್ತಾ, ಜಾರಿ 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 ಒಂದು 10-15 ಸತಿ ಜಾರಿರ್ಬೋದು ನಾನು ಅದನ್ನು. ಸೊ ಜಾಸ್ತಿ ಅಳುಮುಂಜಿ ಸೀನ್ಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಥವಾ ರೊಮ್ಯಾಂಟಿಕ್ ಸೀನ್ಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಥವಾ ಟಾಮ್ ಬೈ ಸೀನ್ಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ? ಇವಾಗ ಝಾನ್ಸಿ ಹೆಂಗಿದ್ದಾಳೆ ಅಂದರೆ ಸ್ವಲ್ಪ ತರಲೆ, ಈ ಕಡೆ ತರಲೆ ಅಳು ಇದರಲ್ಲೇ ಇದೆ. ಮುಂಚೆ ನನಗೆ ಎಮೋಷ್ನಲ್ ಸೀನ್ಸ್ ನನಗೆ ಆ ಕಾನ್ಫಿಡೆನ್ಸ್ ಇಲ್ಲ, ಅಯ್ಯೋ ನನಗೆ ಬರಲ್ಲ ಅಂದ್ಕೊಂಡಿಲ್ಲ. ಬಟ್ ಇವಾಗ ನನಗೆ ಜನ ಇಷ್ಟಪಡ್ತಿರೋದು ನಂಗೆ ಅಳೋ ಸೀನ್ಸೇ ಮಾಡೋಕ್ಕೆ ಇಷ್ಟ, ಅಂದರೆ ಅಳ್ಕೊಂಡು ಅದೆಲ್ಲ ಮಾಡೋದಕ್ಕೆ ಇಷ್ಟ. ಬಟ್ ಗೊತ್ತಿಲ್ಲ, ಅಂದರೆ ಈ ಕಡೆ ತರಲೆ ಆಗಿರೋದಕ್ಕೂ ಇಷ್ಟ. ಇವಾಗ ಏನು ನಡೀತಿದೆ ಜಾಸ್ತಿ ಅದು ನನಗೆ ಇಷ್ಟನೇ. ಈಗ ಯಾವುದಾದ್ರೂ ಒಂದು ಜಗಳ ಆಡ್ತಿದ್ರಲ್ಲ, ಸೊ ನೀರು ತರಕ್ಕೆ ಹೋದಾಗಲ್ಲ, ಆ ಒಂದು ಡೈಲಾಗ್ನ ಹೇಳೋದಾದ್ರೆ ಅದರಲ್ಲಿ ಬೈದಿದ್ದು ಸಖತ್ ವೈರಲ್ ಆಗಿತ್ತದು. ಪ್ಯಾಚ್ ಬಿದ್ದಿರೋ ರೋಡ್ಗಳ, ಗಲೀಜು ತುಂಬಿರೋ ಡಸ್ಟ್ಬಿನ್ಗಳ, ನಿಮಗೆ ಲೂಸ್ ಮೋಷನ್ ಮಸ್ಕಿಟೋಸ್ ಬೈಟ್ ಮಾಡ, ಆ ಥರ. ಅಂದರೆ ಇಂಗ್ಲೀಷಲ್ಲಿ ತುಂಬ ಬೈದಿದ್ರು, ಇಷ್ಟುದ್ದ ಬರ್ದು ಕೊಟ್ಟಿದ್ರು ನಮ್ಮ ರೈಟ್ರು ಸರ್. ಸಕ್ಕತ್ತಾಗಿತ್ತದು, ತುಂಬ ಜನ ಇಷ್ಟಪಟ್ಟರು. ಏನಿದು ಹೊಸ ಬೈಗಳ ಅಂದ್ಕೊಂಡು, ಈ ಥರನೂ ಬೈಬೋದಾ ಅಂತ ಕೇಳ್ತಿದ್ರು. ಸೊ ಅದು ಚೆನ್ನಾಗಿ ಬಂದಿತ್ತು, ಬಟ್ ನಂಗೆ ನೆನಪಾಗ್ತಿಲ್ಲ, ಚೆನ್ನಾಗಿತ್ತು ಅದು ಅಂತ. ಜಾನ್ಸಿಯಾಗಿ ಬೈದ್ರೆ ಈಗ ಮದುವಾಗಿ ಬೈಯೋದಾದ್ರೆ ಪಕ್ಕಾ ಲೋಕಲ್? ಇಲ್ಲ, ಆ್ಯಸ್ ಎ ಮಧು ನಾನು ಇದನ್ನು ಹೇಳ್ಕೊಳ್ತಿದ್ದೀನಿ ಅಂತಲ್ಲ, ನನಗೆ ಪರ್ಸ್ನಲಿ ನಾನು ಅಂತನೆಲ್ಲ ನಮ್ಮ ಮನೇಲಿ ಲೈಕ್ ಯಾರೇ ಆಗಿ ನನ್ನ ತಂಗಿ ನಮ್ಮಮ್ಮ ಯಾರೇ ಆಗಿರೋದು ನಮ್ಮಮ್ಮ ಯೂಸ್ ಮಾಡಲ್ಲ. ಲೈಕ್ ಕೆಟ್ಟ ಮಾತು ಯೂಸ್ ಮಾಡಿದ್ರೆ ನಂಗೆ ಇಷ್ಟ ಆಗಲ್ಲ. ಯಾರೇ ಆಗಲಿ ನನ್ನ ಮುಂದೆ, ವೆದರ್ ಇಟ್ ಈಸ್ ನಾರ್ಮಲ್ ಸಿಂಪಲ್ ವರ್ಡ್ ಆಗಿರ್ಬೋದು, ನನಗೆ ಅದು ಇಷ್ಟ ಆಗಲ್ಲ. ನಾನು ಯೂಸ್ ಮಾಡಲ್ಲ, ಅವರು ಮಾಡಬಾರ್ದು. ಅಂದರೆ ಅವ್ರು ಯಾವತ್ತೂ ಮಾತಾಡಬಾರ್ದು ಅಂತಲ್ಲ, ನನ್ನ ಮುಂದೆ ಮಾತಾಡಬಾರ್ದು. ಸೊ ನಾನು ಅವ್ರು ಕೆಟ್ಟ ಮಾತು ಯೂಸ್ ಮಾಡಲ್ಲ, ಅವರು ನನಗೆ ಮಾಡಬಾರ್ದು. ಅದು ಕ್ಯಾಶುವಲ್ ಆಗಿರ್ಬೋದು, ತಮಾಷೆಗಾದರೂ ಆಗಿರ್ಬೋದು. ಸೊ ನನಗಿಷ್ಟ ಆಗಲ್ಲ. ಫೈನಲಿ ಕನ್ನಡ ಕೇಳ್ತಿರೋ ವೀಕ್ಷಕರಿಗೆ ಏನು ಹೇಳ್ತೀರಾ ಅಂತ? ಝಾನ್ಸಿಗೆ ಇಷ್ಟೊಂದು ಪ್ರೀತಿ. ಆ್ಯಕ್ಚುಲಿ ನಮ್ಮದು ಟೈಮ್ ಸ್ಲಾಟ್ಸ್ ತುಂಬಾ ಚೇಂಜ್ ಆಯಿತು. 10 ಗಂಟೆಗಿತ್ತು, 9 ಗಂಟೆಗೆ ಬಂತು, 9:30. ಇಷ್ಟೆಲ್ಲ ಟೈಮ್ ಸ್ಲಾಟ್ಸ್ ಚೇಂಜ್ ಆಗಿದ್ರು ಕೂಡ ನಮ್ಮ ಸೀರಿಯಲ್ನ ತುಂಬ ಇಷ್ಟಪಟ್ಟು ಸಪೋರ್ಟ್ ಮಾಡಿದ್ದೀರಾ, ಇಲ್ಲಿ ತನಕ ಕರ್ಕೊಂಡು ಬಂದಿದ್ದೀರಾ. ಇನ್ನು ಮುಂದೆನೂ ನಮ್ಮ ಸೀರಿಯಲ್ಗೆ ಇಷ್ಟೇ ಸಪೋರ್ಟ್ ಕೊಡಿ ಅಂತ ಹೇಳ್ತಾ, 9:30ಗೆ ಕಲರ್ಸ್ ಕನ್ನಡದಲ್ಲಿ ನಮ್ಮ ಸೀರಿಯಲ್ ಯಜಮಾನ ಬರ್ತಿದೆ. ಮಿಸ್ ಮಾಡದೆ ನೋಡಿ, ಇನ್ನಷ್ಟು ಎಂಟರ್ಟೈನ್ ಮಾಡ್ತೀವಿ. ಆ್ಯಂಡ್ ಬೇರೆ ಎಲ್ಲ ಸೀರಿಯಲ್ಗಿಂತನೂ ನಮ್ಮದು ಡಿಫ್ರೆಂಟ್ ಇರುತ್ತೆ ಅಂತ ಪ್ರಾಮಿಸ್ ಮಾಡ್ತೀನಿ. ಆ್ಯಂಡ್ ಹಾಗೆ ತೊಗೊಂಡೋಗ್ತಿದ್ದಾರೆ, ಇನ್ನು ಮುಂದೆನೂ ತೊಗೊಂಡೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬಿಗ್ ಬಾಸ್ಗೆ ಏನಾದರೂ ಹೋಗ್ತೀರಾ ಅಂತ? ಕಳಿಸಿದ್ರೆ ಡೆಫಿನೆಟ್ಲಿ ಹೋಗೋದೇನೆ. ಅದೇ ಚಾನಲಿಂದ ಕಳಿಸಿದ್ರೆ ಹೋಗೋದು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೀವು ಸ್ಟಾರ್ಟಿಂಗಲ್ಲೂ ಕೂಡ ಒಳ್ಳೆ ಇಂಟರ್ವ್ಯೂ ಮಾಡಿದ್ರಿ ನಮ್ಮ ಸೀರಿಯಲ್ ಪ್ರಮೋಷನಿಗೆ. ಸೊ ಇವಾಗಲೂ ನಮಗೆ ಒಳ್ಳೆ ಇಂಟರ್ವ್ಯೂ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಬಾಸ್ ಟಿವಿ. ಜೈ ಡಿವಾಸ್, ಜೈ ಬಾಸ್ ಟಿವಿ. ಇದಾಗಿತ್ತು ಯಜಮಾನ ಸೀರಿಯಲ್ನ ಝಾನ್ಸಿ ಅಲಿಯಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸ್ತಿರುವಂತಹ ಮಧು ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.